ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಜೀನಿ ಮೇಕ್ ಅ ವಿಶ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 2 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ನಿಮ್ಗೆ ಅದು ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡ್ ಅಲ್ಲಿ ಬರುತ್ತೆ. ಮರಿದೇ ನೋಡ್ಕೊಂಡ್ ಬಂದ್ರೆ ಇವತ್ತಿನ ಈ ಪಾರ್ಟ್ ನಿಮ್ಗೆ ಅರ್ಥ ಆಗೋದು. ಅಷ್ಟೇ ಅಲ್ಲ, ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಮರಿದೇ ನಮ್ಮ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗುತ್ತೆ. ಮರಿದೇ ಹೈಪ್ ಕೂಡ ಮಾಡ್ಬಿಡಿ. ಅಂಡ್ ಬನ್ನಿ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೇರಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋ ಅಲ್ಲೇ ಇರ್ತಾನೆ. ಇದ್ರೂ ನಮ್ ಹೀರೋಯಿನ್ ಕಣ್ಣಂಗ್ ಮಾತಾಡ್ತಾನೆ ಕಾಣಿಸ್ತಾ ಇರೋದು. ಇನ್ನು ಅವನ ಹತ್ರ ಮಾತಾಡಿದ್ರೆ ನನ್ನ ಎಲ್ಲಿ ಮೆಂಟಲ್ ಅನ್ಕೊಂಡ್ಬಿಡ್ತಾರೋ ಅಂತ ನಮ್ ಹೀರೋಯಿನ್ ಕೂಡ ಆ ಕೌನ್ಸಿಲರ್ ಜೊತೆ ಮತ್ತೆ ಇನ್ನಿಬ್ಬರ ಜೊತೆ ಎಲ್ಲ ಸೇರ್ಕೊಂಡು ಅಯ್ಯೋ ನನ್ ಬಾಯ್ ಫ್ರೆಂಡ್ ಕಾಣಿಸ್ತಾ ಇಲ್ವೇ ಅಂತ ಹೇಳಿ ಹುಡುಕ್ತಾ ಇರ್ತಾಳೆ. ಇವಾಗ ಅದೇ ಊರಲ್ಲಿರೋ ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡ್ತಿರೋ ಲೇಡಿನ ತೋರಿಸ್ತಾರೆ. ಯಾವಾಗೂ ತುಂಬಾ ಡಲ್ ಆಗೇ ಇರ್ತಾರೆ. ಸ್ವಲ್ಪ ಕಷ್ಟದಾಗಿ ಇದ್ದಾಳೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲದೆ ಆ ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡ್ತಿರೋ ಮ್ಯಾನೇಜರು ಈ ಲೇಡಿನ ನೋಡಿದ್ರೆ ಯಾವಾಗೂ ಬೈಯೋದೇ ಕೆಲಸ. ಯಾವಾಗ ಕೆಲಸ ಮಾಡಕ್ ಬರಲ್ವಾ, ಏನ್ ದಂಡಕ್ ಬರ್ತಾ ಇದೀಯಾ ನೀನು, ಹಂಗೆ ಹಿಂಗೆ ಅಂತ ಬೈತಾಳೆ. ಯಾವಾಗ ಅದನ್ನ ಅರೇಂಜ್ ಮಾಡಕ್ ಕೂಡ ಬರಲ್ವಾ ಅಂತ. ಇಲ್ಲ ಮೇಡಮ್ ಆಯ್ತು ನಾನು ಅರೇಂಜ್ ಮಾಡ್ತೀನಿ ಅಂತ ಪಾಪ ಯಾವಾಗೂ ಡಲ್ ಆಗೇ ಇರ್ತಾಳೆ. ಇವಾಗ ಅದೇ ಸೂಪರ್ ಮಾರ್ಕೆಟ್ ಗೆ ನಮ್ ಹೀರೋಯಿನ್ ಮತ್ತೆ ಹೀರೋ ಕೂಡ ಬರ್ತಾರೆ. ನಮ್ ಹೀರೋಯಿನ್ ಒಂದೇ ಡೌಟ್, ಇವಾಗ ಇವ್ ನನ್ ಕಣ್ಣಿಗೆ ಮಾತ್ರ ಕಾಣಿಸ್ತಾ ಇದಾನ ಅಥವಾ ಎಲ್ಲಾರ ಕಣ್ಗೂ ಕಾಣಿಸ್ತಾ ಇದಾನ, ಅದನ್ನ ಹೆಂಗ್ ಕನ್ಫರ್ಮ್ ಮಾಡ್ಕೊಳ್ಳೋದು ಅಂತ ಈಗ ಬೈತಾ ಇದ್ಲಲ್ವಾ ಮ್ಯಾನೇಜರ್ ಲೇಡಿ. ಆ ಲೇಡಿಯನ್ನು ನಿಲ್ಸ್ಬಿಟ್ಟು ಅವ್ರು ನಿಮ್ ಕಣ್ಣಿಗೆ ಕಾಣಿಸ್ತಾ ಇದಾರ ಅಂತ ಕೇಳಿದಾಗ, ಹೌದು ವಾವ್ ಏನ್ ಹ್ಯಾಂಡ್ಸಮ್ ಆಗಿದ್ದಾರೆ ಅಂತ ಕೇಳಿದಾಗ, ಅವ್ನ್ ಚೆನ್ನಾಗಿದ್ದಾನ ಅಂತ ಕೇಳಿಲ್ಲ ಕಾಣಿಸ್ತಾ ಇದ್ದಾನ ಅಂತಾನೆ ಕೇಳಿದ್ದು. ಆಗ ಕೆಲಸ ನೋಡೋಗು ಅಂತ ಬೈದ್ಬಿಟ್ಟು ಬಂದು ನಮ್ ಹೀರೋನ ಮಾತಾಡಿಸ್ತಾಳೆ. ಏಯ್ ಇದಕ್ಕೂ ಮುಂಚೆ ಏನೋ ಕೆಲಸ ಮಾಡಿಟ್ಟಿದ್ಯಾ, ಅವ್ರು ಯಾರು ಗೊತ್ತಾ, ನಮ್ ಏರಿಯಾ ಕೌನ್ಸಿಲರ್. ಎಷ್ಟು ದೊಡ್ಡ ವ್ಯಕ್ತಿ ಗೊತ್ತಾ, ಮಿಲಿಟರಿ ಎಲ್ಲ ಇದಾರೆ, 20 ಗನ್ ಎಲ್ಲ ಇದೆ. ನಿನ್ ಪಡಗ್ ನೀನ್ ಹೋಗಿ ಕಿಸೋಡಿ ಹತ್ರ ಮೂಗೆಲ್ಲ ಒರೆಸ್ತಾ ಇದೆಯಾ, ಏನ್ ಕೆಲಸ ಮಾಡಿಟ್ಟಿದ್ಯಾ ಅಂದಾಗ, ಏಯ್ ಸುಮ್ನೆ ನನ್ನ ಬೈಬೇಡ, ನಾನೇನ್ ಬೇಕಂತ ಹಂಗ್ ಮಾಡಿಲ್ಲ, ನಾನು ಅರೇಬಿಕ್ ದೇಶಕ್ಕೆ ಸೇರಿರೋನು. ಅಲ್ಲಿ ನಮ್ಮ ರಾಜರ್ನಾಗ್ಲಿ ಅಥವಾ ನಮ್ಮ ಏರಿಯಾ ದೊಡ್ಡ ದೊಡ್ಡ ಮನುಷ್ಯಗಳನ್ನಾಗ್ಲಿ ನಾವ್ ವೆಲ್ಕಮ್ ಮಾಡ್ಬೇಕಾದ್ರೆ ಆತರನೇ ನಾವ್ ವೆಲ್ಕಮ್ ಮಾಡೋದು, ಅದು ನಮಗ್ ಅಭ್ಯಾಸ ಅಂತಂದಾಗ ನಿನಗ ಅಭ್ಯಾಸ ಆಗಿರ್ಬೋದು, ಆದ್ರೆ ಈ ಊರಲ್ಲಿ ಅದೆಲ್ಲ ನಡೆಯೋದಿಲ್ಲ. ಅಪ್ಪನ ಕಣ್ಣಿಗೆಲ್ಲಾದ್ರೂ ಕಾಣಿಸ್ಕೊಂಡ್ಬಿಟ್ಟಿ ಆಮೇಲೆ ನೀನ್ ಹಂಗೆ ಕಟ್ ಮಾಡ್ಬಿಟ್ಟು ನಾಯಿಗಳಿಗೆ ಆಗ್ಬಿಡ್ತಾರೆ ಅಂತ ಹೇಳಿ ಬೆದರಿಸಿದಾಗ ಇವ್ರು ಅಯ್ಯೋ ಇಲ್ಲಪ್ಪ ನಾನು ಹತ್ರ ಎಲ್ಲ ಮಾಡಲ್ಲ ಅಂದಾಗ, ಏನೇ ಆಗ್ಲಿ ನೀನ್ ಮಾಡಿರೋದ್ ತಪ್ಪು ಅಂತ ಇದ್ರೆ ಹೀರೋ ಅಂತಾನೆ, ಮಾತ್ಗೂ ಹಂಗ ಅನ್ಬೇಡ, ನನ್ ಮೇಲೆ ನನಗೆ ಎಂಬಾರಸಿಂಗ್ ಆಗಿರೋ ಫೀಲಿಂಗ್ ಬರ್ತಾ ಇದೆ ಅಂತ ಹೇಳ್ತಾನೆ. ಇವಾಗ ಇನ್ನೊಂದ್ ಕಡೆ ಒಂದು ಹೊಸ ಕ್ಯಾರೆಕ್ಟರ್ ನ ತೋರಿಸ್ತಾರೆ. ರೆಸ್ಟ್ ರೂಮ್ ಗೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ಇರೋ ಲೇಡೀಸು, ಹಲೋ ಮಿಸ್ಟರ್, ಎಲ್ಲಿ ಲೇಡೀಸ್ ರೆಸ್ಟ್ ರೂಮ್ ಕಡೆ ಹೋಗ್ತಾ ಇದ್ರಾ, ಈ ಕಡೆ ಹೋಗ್ರಿ ಅಂತಂದಾಗ, ಹೌದು ನಾನು ಲೇಡೀಸ್ ರೆಸ್ಟ್ ರೂಮ್ ಗೆ ಹೋಗೋದು, ಯಾಕಂದ್ರೆ ನಾನೊಂದು ಹುಡುಗಿ ಅಂತ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡು ಅಯ್ಯೋ ಸಾರಿ ನೀವು ಹುಡುಗಿ ಅಂತ ಗೊತ್ತಾಗಿಲ್ಲ, ನಿಮ್ಗೆ ಶಾರ್ಟ್ ಹೇರ್ ಇರೋದ್ರಿಂದ ಬಾಡಿ ಫಿಸಿಕಲ್ ನೋಡ್ಬಿಟ್ಟು ಬಾಯ್ ಅನ್ಕೊಂಡ್ಬಿಟ್ವಿ ಅಂದಾಗ, ಪರವಾಗಿಲ್ಲ ಸಾರಿ ಎಲ್ಲ ಕೇಳ್ಬಿಡಿ, ಯೂಶುವಲ್ ಆಗಿ ನನ್ನ ನೋಡಿದ್ರೆ ಎಲ್ಲರೂ ಹಂಗೆ ಅನ್ಕೊಂತಾರೆ ಅಂತ ಹೇಳಿ ಅವಳು ವಾಶ್ರೂಮ್ ಒಳಗಡೆ ಓಡೋಗ್ತಾಳೆ. ಆಕ್ಚುಲಿ ಇವಳೇ ನಮ್ಮ ಹೀರೋಯಿನ್ ಅವರ ಬೆಸ್ಟ್ ಫ್ರೆಂಡ್ ಅಂಡ್ ಓನ್ಲಿ ಒನ್ ಫ್ರೆಂಡ್ ಅಂತ ಕೂಡ ಹೇಳ್ಬೋದು. ಇವಾಗ ಇನ್ನೊಂದು ಕ್ಯಾರೆಕ್ಟರ್ ನ ತೋರಿಸ್ತಾರೆ. ಈ ಹುಡುಗಿ ಇದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ, ಒಬ್ಬರಿಗೆ ಅಸಿಸ್ಟೆಂಟ್. ಈ ಹುಡುಗಿಗೆ ಕಿವಿ ಕೇಳಿಸೋದಿಲ್ಲ. ಇವಳು ಯಾರ್ಗ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದಾಳೆ ಅಂದ್ರೆ ಹಯೂನ್ ಅನ್ನೋ ಒಂದು ಕ್ಯಾರೆಕ್ಟರ್ ಗೆ. ಇವನೇ ಈ ಆಫೀಸ್ ಗೆ ಓನರ್. ಆಕ್ಚುಲಿ ಇದಕ್ಕೂ ಮುಂಚೆ ನಮ್ ಹೀರೋ ಹೇಳ್ದಲ್ವಾ, ದೇವ್ರು ಏಂಜಲ್ಸ್ ನ ಕೂಡ ಸೃಷ್ಟಿ ಮಾಡಿದ್ರು ಅಂತ. ಆತರ ಒಂದು ಏಂಜಲ್ ಈ ಹಯೂನ್ ಅನ್ನೋನು. ಆದ್ರೆ ಹೆಸರಿಗೆ ಏಂಜಲ್, ಬಟ್ ಆತ್ಮಗಳನ್ನ ಸತ್ತ ಮೇಲೆ ಅವರ ಆತ್ಮಗಳನ್ನ ಕಲೆಕ್ಟ್ ಮಾಡೋ ಕೆಲಸ ಇವ್ನ್ ಮಾಡೋದು. ಇವನ ಅಸಿಸ್ಟೆಂಟ್ ಆ ಹುಡುಗಿ. ಆಕ್ಚುಲಿ ಆ ಹುಡುಗಿ ಒಂದು ಗೂಬೆ ಅನ್ಕೊಳ್ತೀನಿ, ಮುಂದೆ ನೋಡೋಣ. ಅವಳೀಗ ಹಯೂನ್ ಹತ್ರ ಕೇಳ್ತಾಳೆ, ಹೌದು ನೀವು ಸುಮಾರು ವರ್ಷಗಳಿಂದ ಭೂಮಿಯಲ್ಲಿ ಬದುಕ್ತಾ ಇದ್ದೀರಾ, ಸಾಕಷ್ಟು ದುಡ್ಡನ್ನ ಸಂಪಾದನೆ ಮಾಡಿದೀರಾ, ಇದ್ರೂ ಇನ್ನೂ ಏನಕ್ಕೆ ಸಂಪಾದನೆ ಮಾಡ್ಬೇಕು ಅನ್ಕೊಳ್ತಾ ಇದ್ದೀರಾ ಅಂತ ಕೇಳಿದಾಗ, ಇದು ಭೂಮಿ ನಮ್ಮ, ಇಲ್ಲಿ ಮನುಷ್ಯರು ಬದುಕ್ತಾ ಇರೋದು, ಇಲ್ಲಿ ಬದುಕ್ಬೇಕಂದ್ರೆ ನಮ್ಗೆ ದುಡ್ಡು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಇವಾಗ ಹುಡುಗಿ ಕಿವಿಡಿ ಅಂತ ಹೇಳಿದೆ, ಇವ್ನ್ ಮಾತಾಡೋದು ಅವ್ನಿಗೆ ಕೇಳಿಸುತ್ತೆ ಅಂತ ಕೇಳ್ತೀರಾ. ಆಕ್ಚುಲಿ ಅವಳು ಬಾಯ್ ಲಿಪ್ ಶೇಕಿಂಗ್ ನ ನೋಡಿ ಕಂಡಿಡಿತಾಳೆ. ಒಂದ್ ವಿದ್ದಲ್ಲಿ ನಮ್ಮ ಹೀರೋ ಮತ್ತೆ ಈ ಹಯೂನ್ ಅವರೆಲ್ಲಾನು ಬ್ರದರ್ಸ್ ತರಾನೆ, ಯಾಕಂದ್ರೆ ದೇವ್ರ ಫಸ್ಟ್ ಇವ್ರನ್ನೇ ತಾನೇ ಸೃಷ್ಟಿ ಮಾಡಿದ್ದು, ಬ್ರದರ್ಸ್ ಲೆಕ್ಕದಲ್ಲೇ ಬರ್ತಾರೆ ಇವರು. ಇನ್ನೊಂದ್ ಕಡೆ ನಮ್ ಹೀರೋ ಮತ್ತೆ ಅವ್ನ್ ಬಬ್ಲು ಇಬ್ರು ಕುತ್ಕೊಂಡ್ ಮಾತಾಡುವಾಗ, ಅಯ್ಯೋ ನಾನು ಈ ಊರ್ ಕೌನ್ಸಿಲರ್ ಗೆ ನಮ್ ಪದ್ಧತಿಯಲ್ಲಿ ವೆಲ್ಕಮ್ ಹೇಳ್ದೆ ಕಾಣೋ, ಅದೇ ಅಪ್ಪನಿಗೆ ಟೆನ್ಷನ್ ಆಗ್ಬಿಡಿದೆ, ನಾನು ಹುಡುಕ್ತಾ ಇದ್ದಾನೆ ಸಾಯಿಸೋದಕ್ಕೆ ಅಂತ ಹೇಳ್ತಾರೆ. ಏನೋ ದೊಡ್ಡದಾಗ ತಪ್ಪು ಮಾಡ್ಬಿಟ್ಟು ಅವ್ನು ಮಾತಾಡ್ತಾ ಇದ್ದಾನ ಅವನು ಅಂದಾಗ ಬಬ್ಲು ಹೇಳ್ತಾನೆ, ಏನ್ ಯಜಮಾನ್ರೆ ನೀವು, ಈ ಪ್ರಪಂಚ ತುಂಬಾ ಚೇಂಜ್ ಆಗಿದೆ ಅಂತ ಹೇಳಿದ್ನಲ್ವಾ, ಇದಕ್ಕೆಲ್ಲ ನೀವು ಇನ್ನೂ ಅಡಾಪ್ಟ್ ಆಗ್ಕೊಳ್ಳೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದೊಂದೇ ಕಲೀರಿ ಅಂತ ಹೇಳ್ತಾ ಇರ್ತಾನೆ. ಆ ಟೈಮಲ್ಲಿ ಅವನೊಂದು ಡ್ರಿಂಕ್ಸ್ ಬಾಟಲ್ ಏನೋ ತಂದು ಕೊಟ್ಟಿರ್ತಾನೆ, ಸಣ್ಣದ ಟಿನ್ನು. ಅದನ್ನ ಕುಡಿದ್ಬಿಟ್ಟು, ವಾವ್ ಈ ಡ್ರಿಂಕ್ ಏನ್ ಇಷ್ಟು ಚೆನ್ನಾಗಿದೆ, ನಾನೇ ಹೋಗಿ ಈ ತರ ಕುಡ್ದಿಲ್ಲ, ಇದು ಸಖತ್ ಟೇಸ್ಟಿಗ್ ಆಗಿದೆ ಅಂತಂದಾಗ, ಅಯ್ಯೋ ಬಾಸ್ ಇದೇನಿದು ನೀವು ಇಷ್ಟಕ್ಕೆ ಹಿಂಗ್ ಹೇಳ್ತಾ ಇದೀರಾ, 5 ರೂಪಾಯಿ ಕೊಟ್ರೆ ಯಾವ ಡಬ್ಬ ಅಂಗಡಿಯಲ್ಲಿ ಬೇಕಾಗಿದ್ರು ಸಿಗುತ್ತೆ, ಬನ್ನಿ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಟಿನ್ ಆಗಿ ತಗೊಡ್ತಾನೆ ಇದ್ದಾನೆ, ಯಾವಾಗ ಕುತ್ಕೊಂಡು ಕುಡಿತಾನೆ ಇರ್ತಾನೆ. ಆಗ ಅಂಗಡಿ ಎದುರುಗಡೆ ಒಂದು ಸಣ್ಣ ಗೇಮ್ ಸೆಟಪ್ ನ ಇಟ್ಟಿರ್ತಾರೆ. ಅಲ್ಲಿ ಚಿಕ್ಕ ಚಿಕ್ಕ ಹುಡುಗರು ಕಾಯಿನ್ ಹಾಕ್ಬಿಟ್ಟು ಗೇಮ್ ಆಡ್ತಾ ಇರ್ತಾರೆ. ಅದು ನಮ್ ಹೀರೋ ಕಣ್ಣಿಗೆ ತುಂಬಾ ಇಂಪ್ರೆಸಿವ್ ಆಗಿ ಕಾಣಿಸ್ತಿದೆ. ಹಿಂಗೆ ಇದ್ರೊಳಗಡೆ ಹೆಂಗ್ ಅವ್ರು ಆಟ ಆಡ್ತಿದ್ದಾರೆ ಅಂತ ಹೇಳಿ ನಮ್ ಹೀರೋನ ಚಿಕ್ಕ ಹುಡುಗನ ಜೊತೆ ಕೂತ್ಕೊಂಡು ದಿನ ಪೂರ್ತಿ ಆಡಕ್ಕೆ ಶುರು ಮಾಡ್ಬಿಟ್ಟ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಅವಳಿಗೆ ಪರ್ಫೆಕ್ಟ್ ಆಗಿ ಇಂತ ಟೈಮ್ಗೆ ಇಂತದ್ ಮಾಡ್ಬೇಕು ಅನ್ನೋದು
ಇರುತ್ತೆ. ಅವಳಿಗೊಂದು ಟೈಮ್ ಟೇಬಲ್ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ತಿಂಗಳಲ್ಲಿ ಇಷ್ಟು ದಿನ ಕೆಲಸ ಮಾಡ್ಬೇಕು, ಇಷ್ಟು ದಿನ ರೆಸ್ಟ್ ತಗೋಬೇಕು, ಇಷ್ಟು ದಿನ ಔಟಿಂಗ್ ಹೋಗ್ಬೇಕು, ಮತ್ತೆ ಒಂದಿನ ಟ್ರಕ್ಕಿಂಗ್ ಹೋಗ್ಬೇಕು, ಆತರ ಕೆಲವೊಂದು ಇರುತ್ತೆ. ಆಮೇಲೆ ಮುಂದೆ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಆತರ ಅವಳ ಶೆಡ್ಯೂಲ್ ನಲ್ಲಿ ಈ ಟ್ರಕ್ಕಿಂಗ್ ಕೂಡ ಒಂದಲ್ವಾ. ಸೊ ಕಷ್ಟಪಟ್ಟು ಬೆಟ್ಟ ಹತ್ಕೊಂಡು ಹೋಗ್ತಾಳೆ. ಮೇಲೆ ಹೋದವಳು ವ್ಯೂನ ಎಂಜಾಯ್ ಮಾಡ್ತಾಳೆ ಅಂತ ನೋಡಿದ್ರೆ ಇಲ್ಲಿಂದ ಬಿದ್ರೆ ಹೆಂಗಿರುತ್ತೆ, ಆ ಥ್ರಿಲ್ಲಿಂಗ್ ಆಗಿರತ್ತಲ್ವಾ. ಫಸ್ಟ್ ನನ್ ತಲೆ ಹೊಡಿಯತ್ತಾ ಅಥವಾ ನನ್ ಕಾಲ್ ಹೊಡಿಯತ್ತಾ ಅಂತ ಹೇಳಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಆ ಲೆವೆಲ್ಗೆ ಮೆಂಟಲ್. ಎಷ್ಟೇ ಇವಳಿತ್ರ ಸೇಕೋ ಆಗಿದ್ರೆ ಕೂಡ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದಿದೆ. ಈ ಸಣ್ಣ ಪುಟ್ಟ ಪ್ಲಾಸ್ಟಿಕ್ ಪೇಪರ್ಸ್ ಬಾಟಲ್ಸ್ ಅಲ್ಲಿ ಯಾರಾದ್ರೂ ಕೆಳಗಡೆ ಬಿಸಾಕಿದ್ರೆ ನೀಟಾಗಿ ಅದನ್ನ ಎತ್ಕೊಂಡೋಗಿ ಡಿಸ್ಪೋಸ್ ಮಾಡ್ತಾಳೆ ಅಂತ ಕೆಲಸನೂ ಮಾಡ್ತಾಳೆ. ಮುಗಿಸ್ಕೊಂಡು ಅವ್ಳು ಕೆಳಗಡೆ ಬರೋ ಟೈಮ್ಗೆ ನಮ್ ಹೀರೋ ಓಡ್ ಬರ್ತಾನೆ. ಪ್ಲೀಸ್ ಪ್ಲೀಸ್ ನನ್ಗೊಂದು 1000 ಮಾನ್ ಬೇಕು, ಆದ್ರೆ ನನ್ಗೆ ಕಾಯಿನ್ ಆಗಿ ಕೊಟ್ಬಿಡು ಅಂತ ಕೇಳಿದಾಗ ಇವಳು ಅಂತಾಳೆ, ಏನು 1000 ಮಾನ, ದುಡ್ಡೆಲ್ಲ ಕೊಡಕ್ಕಾಗಲ್ಲ, ದುಡ್ಡು ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಗೊತ್ತಾ. ಹೌದು ನೀನೊಂದು ಜೀನಿನೇ ತಾನೆ, ಮಂತ್ರ ಹಾಕೊಂಡು ಎತ್ಕೊಳಕ್ ಆಗಲ್ವಾ ಕಾಸ್ನ ಅಂತ ಕೇಳಿದಾಗ, ಇಲ್ಲ ಯಾವ್ದೇ ಜೀನಿ ಆಗ್ಲಿ ಅವ್ರ ಸ್ವಂತಕ್ಕೋಸ್ಕರ ಅವ್ರ ಮಂತ್ರನ ಯೂಸ್ ಮಾಡಲ್ಲ, ಪ್ಲೀಸ್ ಪ್ಲೀಸ್ ಈ ಸೆಕೆಂಡ್ ಟೈಮ್ ಕೊಟ್ಬಿಡು, ಆಮೇಲೆ ನನ್ ಮತ್ತೆ ನಿನ್ನ ಕೇಳಲ್ಲ ಅಂದಾಗ, ಏನು ಸೆಕೆಂಡ್ ಟೈಮಾ, ಇದಕ್ಕೆ ಮುಂಚೆ ನಾನು ನಿನ್ಗೆ ಕೊಟ್ಟೆ ಇಲ್ವೇ, ಏನೋ ಹೇಳ್ತಾ ಇದೀಯ ಅಂದಾಗ, ಏನಿಲ್ಲ ಅರ್ಜೆಂಟ್ ಆಗಿ ಬೇಕಾಗಿತ್ತು ಅಜ್ಜಿ ಹತ್ರದಿಂದ ಎತ್ಕೊಂಡೆ ಅಂದಾಗ, ಏನು ಅಜ್ಜಿ ಹತ್ರದಿಂದ ಎತ್ಕೊಂಡ, ಎಷ್ಟು ಧೈರ್ಯ ಇದ್ರೆ ಕೇಳ್ದೆ ಕಾಸ್ನ ಮುಟ್ತಿ ಅಂತ ಹೇಳಿ ಅವಳ ಹತ್ರ ಇರತ್ತಲ್ಲ ಸ್ಟಿಕ್ಕು, ಅದನ್ನ ಬಿಡಿಸಿ ಒಡೆಯಕಲ್ಲ ಹೊಟ್ಟೋದ್ಲು. ಅವ್ನು ಎದ್ನೋ ಬಿದ್ನೋ ಅಂತ ಓಡ್ತಾನೆ. ಈಗ ಇವಳು ಕೆಲಸ ಎಲ್ಲ ಮುಗಿಸ್ಕೊಂಡು ಕಾರಲ್ಲಿ ರಿಟರ್ನ್ ಬರ್ತಾ ಇರ್ಬೇಕಾದ್ರೆ ರೋಡ್ ಪೂರ್ತಿನೂ ಅಷ್ಟೇ ಎಲ್ಲಾ ಹತ್ರ ಬೋರ್ಡ್ ಮೇಲೆ ಗಿಡ ಮೇಲೆ ಎಲ್ಲಾನು ಅಷ್ಟೇ 1001 ಪ್ಲೀಸ್ 1001 ಪ್ಲೀಸ್ ಅಂತ ಹಾಕಿರ್ತಾನೆ. ಇವಳಿಗೆ ಟೆನ್ಷನ್ ಆಗೋಯ್ತು. ಕರೆಕ್ಟ್ ಆಗಿ ಅವ್ರ ಮನೆಗೆ ಹೋಗೋ ದಾರಿಯಲ್ಲಿ ಸೆಂಟರ್ ರೋಡ್ ಅಲ್ಲಿ ನಿಂತಿರ್ತಾನೆ. ಪ್ಲೀಸ್ ಪ್ಲೀಸ್ ನಂಗೆ 1000 ರೂಪೀಸ್ ಕೊಡು ಅಂತ ಕೇಳ್ಕೊಂಡು ಅಲ್ಲೇ ನಿಂತಿರ್ತಾನೆ. ಇವಳಿಗೆ ಬರೋ ಕೋಪಕ್ಕೆ ಹಂಗೆ ಹಾಕಿ ಗುದ್ಬಿಡ್ತಾಳೇನೋ, ಆ ಲೆವೆಲ್ಗೆ ಬಂದು ನಿಲ್ಲಿಸಿದ್ಲು ಕಾರ್ನ. ಸರಿ 1001 ಬೇಡ, ಅಟ್ಲೀಸ್ಟ್ ಒಂದು 500 ಇಲ್ಲ 200 ಇಲ್ಲ 100 ಅಂತ ಕೇಳ್ತಾ ಇರ್ತಾನೆ. ಫಸ್ಟ್ ಇವಳು ಅರ್ಧಂಬರ್ಧ ಸೈಕೋ, ಇದ್ರಲ್ಲಿ ಇವನ್ ಬೇರೆ ಈ ತರ ಟೆನ್ಷನ್ ಮಾಡಿಸ್ತಿದ್ರೆ ಹೆಂಗಿರತ್ತೆ ಅವಳಿಗೆ. ಬಂದಿದ್ ಸ್ಪೀಡ್ ಅಲ್ಲೇ ಕಾರ್ನ ರಿವರ್ಸ್ ಎತ್ಕೊಂಡು ಹೋದವಳು ಮತ್ತೆ ಸ್ಪೀಡ್ ಆಗಿ ಬಂದವಳನ್ನ ಗುದ್ದಕ್ಕೆ ಬಂದ್ಬಿಟ್ಲು. ಅವನ ಅಯ್ಯೋ ನಿನ್ನ ಕೇಳಿದ್ 1000 ರೂಪಾಯಿಗೆ ನನ್ನ ಸಾಯ್ಸಕ್ಕಲ್ಲ ನೀನ್ ಮುಂದಾಗ್ಬಿಟ್ಟೆ ಅಲ್ವಾ ಅಂತ ಹೇಳಿ ಎದ್ನೋ ಬಿದ್ನು ಅಂತ ಓಡ್ತಾನೆ. ಆದ್ರೆ ನೆಕ್ಸ್ಟ್ ಮಿನಿಟೇ ಅವನ ಮನೆಯಲ್ಲಿ ಅಂದ್ರೆ ದೀಪದೊಳಗಡೆ ಬಂದ್ ಕುತ್ಕೊಂಡವನು ಮೈಕೈ ಎಲ್ಲ ಒಂದೇ ನೋತಾ ಇದೆ. ಆಗ ಬಬ್ಲು ಕೇಳ್ತಾನೆ, ಏನ್ ಯಜಮಾನ್ರೆ ನೀವ್ ಪಾಡಗ್ ನೀವು ಹೋಗಿ ನಿಮ್ ಓನರ್ ಹತ್ರ ಓದೆ ತಿನ್ಕೊಂಡ್ ಬರ್ತೀರಾ, ಪನಿಷ್ಮೆಂಟ್ ನನ್ಗ, ನೀವ್ ತಿನ್ನೋ ಓದೆಗಲ್ಲ ನನ್ಗೂ ನೋವಾಗ್ತಿದೆ ಅಂತ ಹೇಳ್ತಾನೆ. ನಾನೇನೋ ಮಾಡ್ಲಿ 1000 ರೂಪಾಯಿ ಕೇಳಿದಕ್ಕೆ ಈ ತರ ಹೊಡಿತಿದ್ದಾಳ ಅವಳು ಅಂದಾಗ, 1000 ರೂಪಾಯಿ ಈ ಕಾಲದಲ್ಲಿ ದುಡ್ಡು ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಗೊತ್ತಾ, ನೋಡಿ ನಾನು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ ಅಂತ ಪಾಕೆಟ್ ಇಂದ ಕಟ್ಟಾಗಿ ದುಡ್ಡೆತ್ತಾನೆ. ಇದೆಲ್ಲ ನಾನು ಕಷ್ಟಪಟ್ಟು ಪಾರ್ಟ್ ಟೈಮ್ ಜಾಬ್ ಮಾಡಿ ಸಂಪಾದನೆ ಮಾಡಿರೋದು ಅಂತ ಅದನ್ನ ತೋರಿಸಿದಾಗ ನಮ್ ಹೀರೋ ಹೇಳ್ತಾನೆ, ನೀನೇ ಪರವಾಗಿಲ್ಲ ಕಣೋ, ಹೊರಗಡೆ ಇದ್ದಕ್ಕಿದೆಲ್ಲ ಕಲ್ತ್ಕೊಂಡಿದ್ಯಾ. ಹೌದು ಹೀರೋಯಿನ್ ಬಗ್ಗೆ ಎಲ್ಲಾರು ಅಂದ್ರೆ ಊರಲ್ಲಿರೋರೆಲ್ಲಾನು ಸೈಕೋ ಅಂತ ಇದಾರೆ. ಫಸ್ಟ್ ಆಫ್ ಆಲ್ ಸೈಕೋ ಅಂದ್ರೆ ಏನು ಅರ್ಥ ಅಂದಾಗ, ಬನ್ರಿ ಯಜಮಾನ್ರೆ ನಿಮ್ಗೆ ತೋರಿಸ್ತೀನಿ ಅಂತ ಅವ್ನ್ ಮತ್ತೆ ಸೈಬರ್ ಸೆಂಟರ್ಗೆ ಕರ್ಕೊಂಡೋಗಿ ಸೈಕೋ ಅಂದ್ರೆ ಏನು ಅಂತ ನೆಟ್ಟಲ್ಲಿ ಹಾಕಿ ತೋರಿಸ್ತಾ ಇದ್ದಾನೆ. ಅಲ್ಲಿ ಬರ್ತಾರೋ ಒಂದೊಂದನ್ನು ನೋಡ್ತಾ ಇದ್ರೆ ನಮ್ ಹೀರೋಗ ಭಯ ಆಗ್ತಾ ಇರುತ್ತೆ. ಇವಳು ಈ ಜನ್ಮದಲ್ಲಿ ಇಷ್ಟೊಂದು ಗೌರವಾಗಿ ಹುಟ್ಟಿದಾಳೆ, ಸೈಕೋ ಅಂದ್ರೆ ಇಷ್ಟು ಟೆರರ್ ಆಗಿರ್ತಾರ. ನಾನು ಆ ದೀಪದಿಂದ ಹೊರಗಡೆ ಬಂದಾಗ ಇಷ್ಟು ವರ್ಷ ಆದ್ಮೇಲೆ ಅವಳು ನನ್ ಕೈ ಸಿಕ್ಕಾಕೊಂಡಿದ್ದಾಳೆ ಅಂತ ಅನ್ಕೊಂಡೆ, ಆದ್ರೆ ನಾನೇ ಕಣ ಅವಳ ಕೈ ಸಿಕ್ಕಾಕೊಂಡಿರೋದು ಅಂತ ಪಾಪ ಭಯ ಪಡ್ತಾರೆ ನಮ್ ಹೀರೋ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳು ಒಂದು ಡೆಂಟಿಸ್ಟ್ ಹತ್ರ ಹೋಗಿದ್ದಾರೆ, ಬೇರೆ ಯಾರು ಅಲ್ಲ ನಮ್ ಹೀರೋಯಿನ್ ಅವ್ರ ಫ್ರೆಂಡೇ ಒಂದು ಡೆಂಟಿಸ್ಟ್ ಸ್ವಂತ ಕ್ಲಿನಿಕ್ ನ ಇಟ್ಕೊಂಡಿರ್ತಾಳೆ. ಅಲ್ಲಿ ಈ ಅಲ್ಲೆಲ್ಲ ರೆಡಿ ಮಾಡೋದಕ್ಕೋಸ್ಕರ ಒಂದು ಡಿವೈಸ್ ಇಟ್ಟಿರ್ತಾರಲ್ವಾ, ಆತರ ಒಂದು ಬೆಡ್ ಮೇಲೆ ಮಲಗಿರ್ತಾಳೆ. ಅವ್ರ ಫ್ರೆಂಡ್ ಕೇಳ್ತಾಳೆ, ಹೌದು ಕಣೆ ನಾನೇ ನಿನ್ನ ಕೇಳ್ಬೇಕು ಅಂತ ಅನ್ಕೊಂತ ಇದ್ದೆ, ಏನ್ ನೀನು ದುಬೈಗೆ ಹೋದ್ನ ಟ್ರಿಪ್ ಎಂಜಾಯ್ ಮಾಡ್ಕೊಂಡ್ ಬಂದ ಅಂತ ಅಲ್ದೆ ಲಗೇಜ್ ಎಳ್ಕೊ ಬರೋ ತರ ಯಾವನ್ನೋ ಹೇಳ್ಕೊಂಡ್ ಬಂದಿದ್ಯಾ, ನೋಡಕೊಳ್ಳೆ ಮೆಂಟಲ್ ಇದ್ದಂಗಿದಾನೆ. ಊರವರೆಲ್ಲ ನಿಮ್ ಬಗ್ಗೆ ತುಂಬಾ ತಪ್ಪಾಗಿ ಮಾತಾಡ್ತಿದ್ದಾರೆ ಗೊತ್ತಾ, ಅಪ್ಪಿ ತಪ್ಪಿ ಅವ್ನು ನಿನ್ ಬಾಯ್ ಫ್ರೆಂಡ್ ಅಂತ ಮಾತ್ರ ಹೇಳ್ಬಿಡ್ಬೇಡ, ನೋಡ ಆಮೇಲೆ ನಾನು ಟೆನ್ಷನ್ ಆಗ್ಬಿಡ್ತೀನಿ. ಚಿಕ್ಕ ವಯಸ್ಸಿಂದ ನಾನು ಒಬ್ಳೆ ಕಣೆ ನಿನ್ಗೆ ಫ್ರೆಂಡ್, ನನಗೆ ಗೊತ್ತಿಲ್ಲದೆ ನಿನ್ಗೆ ಬಾಯ್ ಫ್ರೆಂಡ್ ಬರಕ್ಕೆ ಚಾನ್ಸ್ ಇಲ್ಲ, ಇದ್ರೂನು ಹಂಗ ಮಾತ್ರ ಹೇಳ್ಬಿಡ್ಬೇಡ ಅಂದಾಗ, ಚಾಚೆ ಬಾಯ್ ಫ್ರೆಂಡ್ ಅಲ್ಲ ಕಣೆ, ಬಾಯ್ ಫ್ರೆಂಡ್ ಅಲ್ಲ ಅಂದ್ರೆ ಅವ್ನ್ ಯಾರು, ನಿನ್ ಜೊತೆ ಏನಕ್ಕೆ ಕರ್ಕೊಂಡ್ ಬಂದೆ ಅಂದಾಗ, ಅವ್ನ್ ಯಾರಂತ ನನಗೆ ಗೊತ್ತಿಲ್ವೇ, ಅವನೇ ನನ್ ಜೊತೆ ಬಂದ, ಆದ್ರೆ ನನ್ಗೋಸ್ಕರ ಅವ್ನು ತುಂಬಾ ಕೆಲ್ಸಗಳನ್ನ ಮಾಡ್ತಾನೆ ಗೊತ್ತಾ, ನನ್ನ ಆಕಾಶದಲ್ಲಿ ಹಾರಾಡಿಸ್ತಾನೆ, ನನ್ಗೋಸ್ಕರ ಏನ್ ಬೇಕಾಗಿದ್ರು ಮಾಡ್ತಾನೆ, ನನ್ನ ಆಸೆನೆಲ್ಲ ತೀರಿಸ್ತೀನಿ ಅಂತ ಕೂಡ ಹೇಳ್ತಾನೆ ಗೊತ್ತಾ. ಅದೇನೋ ಗೊತ್ತಿಲ್ಲ ಕಣೆ, ಅವ್ನ್ ಜೊತೆಗಿದ್ರೆ ನನ್ಗೊಂಥರ ಫೀಲಿಂಗ್ ಅಂದಾಗ, ಅವ್ನೇನೋ ನಿನ್ಗೆ ವಶೀಕರಣ ಮಾಡ್ಬಿಡಿದಾನೆ ಕಣೆ, ಎಲ್ಲೋ ನಿಂಬೆಹಣ್ಣು ಗುಡಿಸ್ಬಿಡಿದಾನೆ ಮನೆಯಲ್ಲಿ, ಬೇಡ ಅವ್ನೇನಾದ್ರು ತಪ್ಪಾಗಿ ನಡ್ಕೊಳಕ್ಕೆ ಟ್ರೈ ಮಾಡದ್ನ, ಹಂಗೇನಾದ್ರು ಇದ್ರೆ ಹೇಳು, ಅಲ್ಲು ಗಿಲ್ಲೆಲ್ಲ ಹೊಡೆದಾಕ್ ಬಿಡ್ತೀನಿ ಅಂದಾಗ, ಚಾಚೆ ಆತ್ರಲ್ಲ ಏನಿಲ್ಲ ಕಣೆ, ಇನ್ನು ನಾನು ಸರಿಯಾಗಿ ಹೊಡಿತೀನಿ ಗೊತ್ತಾ, ತಿರ್ಗಿಸ್ಕೊಂಡೊಂದ್ ಮಾತು ಕೂಡ ನನ್ನ ಅನ್ನೋದಿಲ್ಲ, ಆತರ ಏನಾದ್ರು ನಡ್ಕೊಂಡಿದ್ರೆ ನಾನೇ ಅವನನ್ನ ಇಗ್ಗ ಮುಗ್ಗ ಜಾಡಿಸ್ಬಿಡ್ತಾ ಇದ್ದೆ, ಬಟ್ ಒಳ್ಳೆಯವನ್ ಕಣೆ ಅಂತ ಹೇಳಿದಾಗ, ಸರಿ ಅವ್ನ ಬಗ್ಗೆ ಹೊಗಳಿದ್ ಸಾಕು, ನನಗೆ ಕಸ್ಟಮರ್ಸ್ ಬರ್ತಾ ಇದಾರೆ, ಎದ್ರ ಮೇಲೆ ನೀನ್ ಫಸ್ಟ್ ಇಂದ ಜಾಗ ಖಾಲಿ ಮಾಡು ಅಂದಾಗ ಅವಳು ಕೂಡ ಎದ್ದಲ್ಲಿಂದ ಹೊರಟೋದ್ಲು. ಅವಳಲ್ಲಿಂದ ಹೋದ್ಮೇಲೆ ಆ ಕ್ಲಿನಿಕ್ ಅಲ್ಲಿ ಕೆಲಸ ಮಾಡ್ತಾರೋ ಇಬ್ರು ಹುಡುಗಿರು ಮಾತಾಡ್ಕೊಂತಾರೆ. ಹೌದು ಇವ್ರು ನಮ್ ಮೇಡಮ್ ಅವರ ಕ್ಲೋಸ್ ಫ್ರೆಂಡ್ ತಾನೆ, ಇದ್ರೂನು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡು ಪೇ ಮಾಡ್ಕೊಂಡು ಏನಕ್ಕೆ ಇಲ್ಲಿ ಬಂದು ಹೋಗ್ತಿದ್ದಾರೆ ಇವ್ರು ಅಂತ ಕೇಳಿದಾಗ, ಇನ್ನೊಂದು ಹುಡುಗಿ ಹೇಳ್ತಾಳೆ, ಅವ್ರ ಬಗ್ಗೆ ನಿನ್ಗೆ ಇನ್ನೂ ಗೊತ್ತಿಲ್ವಾ, ಅವ್ರ ಅರ್ಧ ಪೇ ಮಾಡೋದು ಇಲ್ಲಿ ಬಂದ್ ಹೋಗೋದೆ ಫ್ರೆಂಡ್ ನೋಡ್ಬೇಕು ಅಂತಲ್ಲ, ನಾವ್ ಅಲ್ಲಿ ಕ್ಲೀನ್ ಮಾಡ್ಬೇಕಾದ್ರೆ ಒಂದು ಡಿವೈಸ್ ನ ಯೂಸ್ ಮಾಡ್ತೀವಲ್ಲ, ಅದರಿಂದ ಬರೋ ಸೌಂಡ್ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ಅಂತೆ, ಆ ಸೌಂಡ್ ಕೇಳಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಬಂದ್ ಹೋಗೋದು, ಅದು ಬಿಟ್ರೆ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ನಮ್ ಹೀರೋಯಿನ್ ಸೈಕೋ ಅನ್ನೋದ್ರಲ್ಲಿ ತಪ್ಪೇ ಇಲ್ವಲ್ಲ, ಎಲ್ಲಾರು ಆ ಡಿವೈಸ್ ದ ನೋಡಿದ್ರೆ ಭಯ ಪಡ್ತಾರೆ, ಅಯ್ಯೋ ಅಲ್ಲಿಗೆಲ್ಲಿ ಏನಾಗ್ಬಿಡುತ್ತೋ ಅಂತ, ಆದ್ರೆ ಆ ಸೌಂಡ್ಗೋಸ್ಕರನೇ ನಮ್ ಹೀರೋಯಿನ್ ಬಂದ್ ಹೋಗ್ತಾಳಂತೆ. ಇದನ್ನ ಕೇಳಿಸ್ಕೊಂಡು ಅವ್ರಿಗೆ ಸ್ವಲ್ಪ ಆಶ್ಚರ್ಯವಾಗಿ ಇರುತ್ತೆ. ಇನ್ನೊಂದ್ ಕಡೆ ನಮ್ ಹೀರೋ ಮತ್ತೆ ಬಬ್ಲು ಇಬ್ರು ಮಾತಾಡುವಾಗ ನಮ್ ಹೀರೋ ಹೇಳ್ತಾನೆ, ಅವಳು ಸೈಕೋ ಅಂತ ಹೇಳ್ತಾ ಇದ್ರೆ ನನ್ ಕೈಲಿ ನಂಬಕ್ ಆಗಲ್ಲ ಕಣೋ, ಇದ್ರೂನು ಅವಳ ಪ್ರಾಣದ ಬಗ್ಗೆ ಅವಳಿಗೆ ಭಯ ಇಲ್ಲ ಅಂದ್ರೂ ಬೇರೆಯವ್ರ ಪ್ರಾಣದ ಬಗ್ಗೆ ಅವಳು ಭಯ ಪಟ್ಟೆ ಪಡ್ತಾಳೆ ತಾನೆ, ನನ್ನ ಹೊಡಿತಾಳೆ ಅವಳು
ಅವಳಿಗೆ ಮಾಡ್ತೀನಿ ಇರು, ನಾನು ಅವಳಿಗಿಂತ ಎಷ್ಟು ದುಡ್ಡು ಸೈಕೋ ಅಂತ ತೋರಿಸ್ತೀನಿ ಅಂತ ಅವಳ ಶೆಡ್ಯೂಲ್ ಪ್ರಕಾರ ಇವತ್ತು ಜಿಮ್ ಅಲ್ಲಿ ಇದ್ದಾಳೆ, ವರ್ಕೌಟ್ ಏನೋ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಕೈಯಲ್ಲಿ ಬೆಂಕಿ ಹಿಡ್ಕೊಂಡು ನಿಂತಿರ್ತಾನೆ. ಏಯ್ ನೀನೇನಕ್ಕ ಬಂದೆ ಇಲ್ಲಿ ತುಂಬಾ ಹತ್ಕೊಳ್ಳೋ ತರ ಐಟಮ್ಸ್ ಎಲ್ಲ ಇದೆ, ಮರದಾಗ ಬೆಂಕಿನ ಹಾರಿಸು, ಇಲ್ಲಿಂದ ಹೋಗಿ ಸಾಯಿ ಆ ಕಡೆ ಅಂತ ಹೇಳಿದಾಗ ಅವನು ಇಲ್ಲ ಕಣೆ ನಾನ್ ಬಂದಿರೋದೇ ಬೆಂಕಿ ಅಣ್ಸಕ್ಕೆ ಅಂತ ಹೇಳಿ ಆ ಕೈಲಿರೋ ಬೆಂಕಿನ ಕಂಪ್ಲೀಟ್ ಆಗಲ್ಲ ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಏಯ್ ಏನೋ ಮಾಡ್ತಾ ಇದ್ಯಾ, ಫಸ್ಟ್ ಇದನ್ನೆಲ್ಲ ಹಾರಿಸು ಅಂತ ಇವ್ಳು ಹೇಳ್ತಾ ಇದ್ರೆ ಕೂಡ ಅವ್ನು ಕೇಳ್ತಾ ಇಲ್ಲ. ಕೇಳ್ಕೊ ಅಂದ್ರೆ ಡೋರ್ ಕ್ಲೋಸ್ ಮಾಡ್ಬಿಟ್ಟಿದ್ದಾನೆ. ಕೇಳ್ಕೊ ನನ್ನ ಕಾಲಿಗೆ ಬೀಳೋ ತರ ಕೇಳ್ಕೊ, ಈ ಬೆಂಕಿಯಿಂದ ನನ್ನ ಕಾಪಾಡು ಅಂತ ನೀನ್ ಫಸ್ಟ್ ವಿಷಯ ನೀನ್ ಕೇಳ್ಕೊ ಅಂತ ಇದ್ರೆ ಬೇಡ ಕಣೋ ನನ್ಗೆ ಟೆನ್ಷನ್ ಮಾಡಿಸ್ಬೇಡ, ನಾನ್ ಬಂದ್ರೆ ನಿನ್ನ ಸಾಯಿಸಾಕ್ಬಿಡ್ತೀನಿ ಅಂತ ಹೇಳ್ತಾ ಇದ್ರೆ ಕೂಡ ಒಳಗಡೆ ಇದ್ರೆ ಕೂಡ ನಿನ್ಗೆ ಇಷ್ಟು ಕೊಬ್ಬಿದ್ಯಾ, ನನ್ನೇ ಸಾಯಿಸ್ತೀನಿ ಅಂತ ಹೇಳ್ತಾ ಇದೆಯಾ, ನೀನ್ ಹೆಂಗಲ್ಲಿಂದ ತಪ್ಪಿಸ್ಕೊಳ್ತೀಯ ಅಂತ ನಾನು ನೋಡ್ತೀನಿ ಅಂತ ಅಲ್ಲೇ ನಿಂತಿರ್ತಾನೆ. ಅಷ್ಟ್ರಲ್ಲಿ ಈ ಫೈರ್ ಅಂತ್ಕೊಂಡ್ರೆ ಮೇಲಿಂದ ನೀರ್ ಬರುತ್ತಲ್ವಾ, ಆತರ ನೀರ್ ಬರ್ತಾ ಇರುತ್ತೆ. ಇವ್ನ್ ಈ ಕಡೆ ನಿಂತ್ಕೊಂಡು ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾನೆ ಇರ್ತಾನೆ. ಇವ್ಳು ನೋಡಿದ್ರೆ ಪಕ್ಕದಲ್ಲಿ ಒಂದು ಡೋರ್ ನ ಓಪನ್ ಮಾಡ್ಕೊಂಡು ಕೈಲಿ ಒಂದು ದೊಡ್ಡ ರಾಡ್ ನ ಎತ್ಕೊಂಡ್ ಬಂದಿರ್ತಾಳೆ. ಅವಳನ್ನ ನೋಡಿ ಇವ್ನ್ ಭಯನೇ ಪಟ್ಬಿಟ್ಟ. ನೀನ್ ಒಳಗಡೆ ಇದೆಯಾ ಅಂತ ಅನ್ಕೊಂಡ್ರೆ ನೀನೇನ್ ಯಾ ಕಡೆ ಇಂದ ಬಂದಿದ್ಯಾ, ಈ ರೂಮ್ಗೆ ಇನ್ನೊಂದು ಡೋರ್ ಇದೆ ಅಂತ ಗೊತ್ತಿದ್ರೆ ನಾನು ಅದನ್ನ ಕೂಡ ಲಾಕ್ ಮಾಡ್ತಾ ಇದ್ನೆ, ಬೇಡ ನಾನೇನು ಮಾಡ್ಬೇಡ ಅಂದಾಗ ನಿನ್ಗೆ ಎಷ್ಟು ಕೊಬ್ಬಿದ್ರೆ ನನ್ ಜಾಗಕ್ಕೆ ನೀನ್ ಬಂದು ಬೆಂಕಿ ಇಡ್ತಿ ಅಂತ ಹೇಳಿ ರಾಡ್ ಎತ್ಕೊಂಡು ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೋಡಿ ಮುಗ್ಗ ಹೊಡಿತಿದ್ದಾಳೆ. ನಾನು ಹೇಳೋದನ್ನ ಕೇಳ್ಬಾರ್ದಂತಾನೆ ಡಿಸೈಡ್ ಮಾಡ್ಬಿಟ್ಟಿದ್ಯಾ ನೀನು, ನನಗೆ ಎದುರಿಸಿ ಮಾತಾಡಿಸ್ತೀಯ ನೀನು ಅಂತ ಹೇಳ್ಕೊಂಡು ಹೊಡಿತಾ ಇದ್ದಾಳೆ. ಆ ನೋವು ತಾಳಕ್ಕಾಗ್ದೆ ಅವನೇ ಕೇಳ್ತಾನೆ, ಏಯ್ ನಾನೇನೇ ದೊಡ್ಡದಾಗ ಕೇಳ್ದೆ, ನಿನ್ ಪ್ರಾಣಕ್ಕೋಸ್ಕರ ನೀನ್ ಕೇಳ್ಕೊಂತೀಯನೋ ಅಂತ ಅನ್ಕೊಂಡೆ, ಅಟ್ಲೀಸ್ಟ್ ಈ ಬೆಂಕಿ ಊರ್ ತುಂಬಾ ಹರಡುತ್ತೆ, ಜನಗಳಿಗೋಸ್ಕರ ಆದ್ರೂ ಕೇಳ್ಕೊಂತೀಯನೋ ಅಂತ ನೋಡ್ದೆ, ಆದ್ರೆ ನೀನ್ ಇತ್ರ ಏನು ಕೇಳ್ಕೊಂತ ಇಲ್ವೇ ಅಂದಾಗ ಇನ್ನೊಬ್ರು ಪ್ರಾಣಕ್ಕೆ ನಾನಕ್ಕೋ ಕೇಳ್ಕೊಳ್ಳಿ, ಈ ಪ್ರಪಂಚ ಹಾಳಾದ್ರೂ ನನಗೇನೋ ಚಿಂತೆ ಇಲ್ಲ ಅಂತ ಹೇಳಿ ಇನ್ನೂ ಬಾರಿಸ್ತಾ ಇರ್ತಾಳೆ ಹಾಕೊಂಡು ಸರಿಯಾಗಿ. ಇವನ ಅಯ್ಯೋ ನಿನ್ನ ಇಷ್ಟು ದೊಡ್ಡ ಪಾಪಿನೇನೆ ನೀನು, ಅಯ್ಯೋ ಪಾಪ ಅಂತೆ ಅಂತ ನೋಡಿದ್ರೆ ಏನಾದ್ರೂ ಪರವಾಗಿಲ್ಲ ಅಂತ ಹೇಳ್ತಾ ಇದ್ಯಾ, ನೀನ್ ಇಷ್ಟು ದೊಡ್ಡ ಸೈಕೋ ಅಂತ ನನಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿ ಇನ್ನೂ ಒದೆ ತಿಂತಾ ಇರ್ತಾನೆ. ಆದ್ರೆ ಅಷ್ಟರಲ್ಲಿ ಆ ಕಡೆ ಬಂದಿರೋರು ಯಾರೋ ಈ ತರ ಬೆಂಕಿ ಹತ್ಕೊಂಡು ಉರಿತಾ ಇದೆ ಅಂತ ಹೇಳಿ ಫೈರ್ ಇಂಜಿನ್ ಅವ್ರಿಗೆ ಕಾಲ್ ಮಾಡಿರ್ತಾರೆ. ಅವ್ರು ಬಂದ್ ನೋಡೋಷ್ಟ್ರಲ್ಲಿ ಬೆಂಕಿನೇ ಇಲ್ಲ, ಬಟ್ ಆಲ್ರೆಡಿ ಸುಟ್ಟಂಗೆ ಇದೆ. ಏನಮ್ಮ ಇದು ಬೆಂಕಿ ಇಲ್ಲ ಏನಿಲ್ಲ, ಯಾರೋ ಹಾರಿಸ್ಬಿಟ್ಟಿದೀರಾ? ಇಲ್ಲ ಸರ್ ನಾನು ನೋಡಿದಾಗ ಫುಲ್ ಬೆಂಕಿ ಉರಿತಾ ಇತ್ತು ಅಂತ ಹೇಳ್ಕೊಂಡು ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಒಬ್ರು ಹೇಳ್ತಾರೆ, ಸರ್ ಬೆಂಕಿ ಬಗ್ಗೆ ಏನ್ ಕೇಳ್ತಾ ಇದೀರಾ, ಬೆಂಕಿಗಿಂತ ಒಂದು ಜ್ವಾಲಾಮುಖಿಯಲ್ಲಿ ಉಕ್ಕಿ ಎದ್ದೇಳ್ತಾ ಇದೆ ನೋಡಿ ಅಂತ ನೋಡಿದ್ರೆ ನಮ್ ಹೀರೋನ್ ಹಾಕೊಂಡು ಹೊಡಿತಿದ್ದಾಳೆ, ಅಷ್ಟು ದೊಡ್ಡ ರಾಡಲ್ಲಿ ಹೊಡಿತಾ ಇದ್ದಾಳೆ. ಎಲ್ಲರೂ ಓಡ್ ಬಂದು ತಡಿತಾರೆ, ಇದೇನಮ್ಮ ನೀನು ಈ ತರ ಹೊಡಿತಾ ಇದ್ಯಾ, ಅಷ್ಟು ದೊಡ್ಡ ರಾಡಲ್ಲಿ ಹೊಡಿತಾ ಇದ್ರೆ ಅವ್ನ ಗತಿ ಏನಾಗೋದು, ಅವ್ನ್ ಸತ್ಗಿತ್ ಹೋಗ್ಬಿಟ್ರೆ ಇದೆಲ್ಲ ಅಟೆಂಪ್ಟ್ ಟು ಮರ್ಡರ್ ಆಗಲ್ಲ, ಹೊಡಿಬೇಡ ಅಂತ ಹೇಳಿ ತಡಿತಾ ಇರ್ತಾರೆ. ಈಗ್ಲೇ ಕೋಪದಲ್ಲಿ ಅವಳು ಈ ತರ ಕೊದಿತಾ ಇದ್ದಾಳೆ ಕೊತ್ತ ಅಂತ. ಇವರೆಲ್ಲ ಬಂದ್ ತಡೆದ್ರು ಅಂತ ಗೊತ್ತಾದ್ರೆ ಇನ್ನು ಡಬಲ್ ಡೋಸ್ ಕೊಡ್ತಾಳೆ, ನನ್ನ ಸೈಜ್ ಕೂಡ ಹಾಕ್ಬಿಡ್ತಾಳೆ. ಇವಾಗ ನಿಮ್ಗೆಲ್ಲ ಏನ್ ಪ್ರಾಬ್ಲಮ್, ಅವಳು ನನ್ನ ತಾನೇ ಹೊಡಿತಿದ್ದಾಳೆ, ನೀವೆಲ್ಲ ಏನಕ್ಕೆ ಬಂದ್ ತಡಿತಾ ಇದೀರಾ, ನಿಮ್ ಕೆಲಸ ನೀವ್ ನೋಡ್ಕೋ ಹೋಗ್ರಿ. ಇವ್ರು ನಮ್ ಯಜಮಾನಿ ಮೇಡಮ್ ನೀವ್ ಹೊಡೀರಿ ಮೇಡಮ್, ಅವ್ರ ಬಗ್ಗೆ ನೀವ್ ಚಿಂತೆ ಮಾಡ್ಬೇಡಿ, ನೀವ್ ಹೊಡೀರಿ ಪರವಾಗಿಲ್ಲ, ನನ್ಗೆ ಏನು ನೋವಾಗಿಲ್ಲ, ನೀವ್ ಹೊಡೀರಿ ಅಂತ ಕೇಳ್ತಾನೆ. ಅಲ್ಲಿರೋರು ಒಬ್ರು ಹೇಳ್ತಾರೆ, ಸರ್ ಆಲ್ರೆಡಿ ನಿಮ್ ನತ್ತಿ ಅರ್ಧ ಬೊಕ್ಕೆ ಬಿದ್ದೋಗ್ಬಿಟ್ಟಿದೆ. ಏನ್ ಸರ್ ಅಂದಾಗ, ಇನ್ನೂ ಬೊಕ್ಕೆ ಬಿದ್ದೋಗಿದ್ಯಾ, ಪರವಾಗಿಲ್ಲ ಕಣೋ ನಾನು ಪಾತ್ರೆ ಅಂಗಡಿಗೆ ಹೋಗಿ ಅದನ್ನ ಸರಿ ಮಾಡ್ಕೊಂತೀನಿ, ನೀವ್ ಹೋಗ್ರ ನೀವು ಹೊಡೀರಿ ಅಂತ ಇದ್ರೆ ನಮ್ ಹೀರೋನ್ ಲಾಸ್ಟ್ ಅಂಡ್ ಫೈನಲ್ ಒಂದು ಪಂಚನ ಕೊಡ್ತಾಳೆ ನೋಡಿ, ಹಂಗೆ ನಾಕೌಟ್ ಆಗಿ ಕೆಳಗಡೆ ಬಿದ್ಬಿಟ್ಟ. ಈಗ ನೆಕ್ಸ್ಟ್ ಸೀನ್ ಎಲ್ಲ ಅವ್ನ ಮನೇಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ. ನೋಡು ಅವಳು ಈ ಲೆವೆಲ್ಗೆ ಸೇಕೋಗಿರ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ, ನಾನ್ ಸತ್ರು ಪರವಾಗಿಲ್ಲ, ನನ್ ಜೊತೆ ಪ್ರಪಂಚ ಸತ್ರು ಪರವಾಗಿಲ್ಲ ಅಂತ ಮಾತಾಡ್ತಾಳೆ. ಅವಳಿಗೆ ಯಾರ ಮೇಲೇನು ಚಿಂತೆ ಇಲ್ಲ ಕಣೋ ಅಂತ ಹೇಳಿ ತುಂಬಾ ಫೀಲ್ ಮಾಡ್ತಾನೆ. ಅವಾಗ ಒಂದು ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡ್ತಾನೆ. ನಮ್ ಹೀರೋಯಿನ್ ಒಂದು ದೊಡ್ಡ ಬಿಲ್ಡಿಂಗ್ ಇಂದ ತಳ್ಬಿಟ್ಟಿದ್ಲಲ್ವಾ ದುಬೈಯಲ್ಲಿ, ಅದಾದ್ಮೇಲೆ ಇವ್ನ್ ಕೂಡ ಅವಳನ್ನ ತಳ್ಬಿಡ್ತೀನಿ ಅಂತ ಕತ್ತಲ ಗಟ್ಟಿಯಾಗಿ ಹಿಡಿದ್ ಬಿಟ್ಟಿದ್ದ ಅಲ್ವಾ. ಅವಾಗ ಅವಳು ಅಂದ್ಲು ನನ್ನ ಬಿಟ್ಬಿಡು ಕೆಳಗಡೆ ಅಂತ. ಅವಾಗ ಅವಳ ಕಣ್ಣಲ್ಲಿ ಇವ್ನ್ಗೆ ಭಯ ಕಾಣಿಸಿಲ್ಲ ಅಂದ್ರೆ ಇವ್ನು ತುಂಬಾ ಟೆರರ್ ಆಗಿ ಮಾತಾಡಿರ್ತಾನೆ, ನಾನು ಇನ್ನ ಸಾಯಿಸ್ಬಿಡ್ತೀನಿ ಹಂಗೆ ಹಿಂಗೆ ಅಂತ. ಇವಾಗ ಅದನ್ನೆಲ್ಲ ನೆನ್ಸ್ಕೊಂಡು ಇವನೇ ನಗ್ತಾ ಇರ್ತಾನೆ, ನಾನೇ ಒಂದ್ ದೊಡ್ಡ ಟೆರರ್ ಪೀಸು, ನಾನೇ ಒಂದು ದೊಡ್ಡ ಸೈಕೋ ಅನ್ನೋ ತರ ಅವಳ ಹತ್ರ ಹೋಗಿದ್ ದೊಡ್ಡ ಡೈಲಾಗ್ ಆಗಿ ಹಾಕಿದ್ನಲ್ಲೋ ಭಯ ಪಡ್ತಾಳೆ ಅಂತ. ಆದ್ರೆ ಅವಾಗ ಅವಳ ಕಣ್ಮುಂದೆ ನಾನು ಕಾಮಿಡಿ ಪೀಸ್ ತರ ಕಾಣಿಸಿರ್ತೀನಲ್ವಾ, ನಾನು ಅಂದ್ರೆ ಅವಳಿಗೆ ಸ್ವಲ್ಪನೂ ಭಯ ಇಲ್ವಲ್ಲ ಅಂತ ಹೇಳಿ ತುಂಬಾ ಫೀಲ್ ಮಾಡ್ತಾ ಇರ್ತಾನೆ. ಈ ಲೆವೆಲ್ ಹೊಡೆದಿದ್ದಾಳೆ ಕಣೋ ಅಂತ ಫೀಲ್ ಮಾಡೋವಾಗ ಅವ್ನ್ ಹೇಳ್ತಾನೆ, ಅಯ್ಯೋ ನಮ್ ಬಾಸ್ಗೆ ಅವಳು ಹೊಡೆದಿರೋ ಏಟಲ್ಲಿ ತಲೆ ಎಲ್ಲೋ ನಟ್ಟು ಬೋಲ್ಟ್ ಲೂಸ್ ಆಗ್ಬಿಟ್ಟಂಗಿದೆ, ಮೆಂಟಲ್ ಆಗ್ಬಿಟ್ಟಿದ್ದಾರೆ, ಏನೇನೋ ಮಾತಾಡ್ತಾ ಇದ್ದಾರೆ ಅಂತ. ಈ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ನಮ್ ಹೀರೋಯಿನ್ ಮತ್ತೆ ಅವ್ರ ಫ್ರೆಂಡ್ ಇಬ್ರು ಒಂದು ರೆಸ್ಟೋರೆಂಟ್ ಗೆ ಬಂದಿದ್ದಾರೆ. ಯೂಶುವಲ್ ಆಗಿ ಇವ್ರು ಕಂಪಲ್ಸರಿ ರೆಸ್ಟೋರೆಂಟ್ ಗೆ ಬಂದೇ ಬರ್ತಾರೆ. ಅದ್ರಲ್ಲಿ ಒಂದು ಐಟಮ್ ಇದೆ, ಫುಡ್ ಐಟಮ್, ಯಾವಾಗೂ ಅದನ್ನೇ ಆರ್ಡರ್ ಮಾಡಿ ತಿನ್ನೋದು. ಇವಳ್ಗ ಯಾವಾಗೂ ಇದನ್ನೇ ತಿಂತಾ ಇದ್ರೆ ನಮ್ ಹೀರೋ ಅವ್ರ ಫ್ರೆಂಡ್ ಗೆ ಟೆನ್ಷನ್ ಆಗೋಯ್ತು. ನಾನು ಸ್ಕೂಲ್ ಓದೋವಾಗಿಂದ ನೋಡ್ತಾ ಇದೀನಿ ಕಣೆ, ಯಾವಾಗೂ ನನ್ಗೆ ತಿಂದು ಬೇಜಾರಾಗ್ಬಿಟ್ಟಿದೆ, ಅಟ್ಲೀಸ್ಟ್ ಇವತ್ತಾದ್ರೂ ಬೇರೆ ಆರ್ಡರ್ ಮಾಡ್ಕೊಂಡು ತಿನ್ನೋಣ ಕಣೆ. ಸರಿ ನಾನು ನಿನ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳಿಸ್ಕೊಡ್ತೀನಿ. ಇವಾಗ ಸಡನ್ ಆಗಿ ನಿಮ್ ಅಜ್ಜಿಗೆ ಏನೋ ಒಂದು ಹೆಚ್ಚು ಕಡಿಮೆ ಆಗೋಯ್ತು, ಫಸ್ಟ್ ನೀನ್ ಯಾರ್ಗೆ ಹೇಳ್ತೀಯ ಅಂದಾಗ, ನಾನ್ ಫಸ್ಟ್ ಕೌನ್ಸಿಲರ್ ಅಂಕಲ್ಗೆ ಹೇಳ್ತೀನಿ ಅಂತಾಳೆ. ಹಂಗೆ ಹೇಳು, ನೆಕ್ಸ್ಟ್ ಯಾರ್ಗೆ ಹೇಳ್ತೀಯ ಅಂದಾಗ, ಆಮೇಲೆ ಆಂಬುಲೆನ್ಸ್ ಗೆ ಕಾಲ್ ಮಾಡ್ತೀನಿ, ಆಮೇಲೆ ನೆಕ್ಸ್ಟ್ ಹೇಳು ಅಂದಾಗ, ಆಮೇಲೆ ನಿನ್ಗೆ ಹೇಳ್ತೀನಿ ಅಂದಾಗ, ನೋಡ್ದ ಥರ್ಡ್ ನೈನ್ ನನ್ಗೆ ಹೇಳ್ತಾ ಇರ್ತಾನೆ, ಹಂಗಾದ್ರೆ ನಾನೇ ನಿನ್ಗೆ ಬೆಸ್ಟ್ ಫ್ರೆಂಡ್ ಅಂತ ನಾಚಿಕೆ ಇಲ್ದೆ ಹೇಳ್ತಾ ಇರ್ತಾಳೆ. ನಿನ್ಗೆ ಬೆಸ್ಟ್ ಫ್ರೆಂಡ್ ಇರ್ತಾನೆ, ಇವಾಗ ನಾ ಫುಡ್ ಬೇರೆ ಆರ್ಡರ್ ಮಾಡೋಣ, ಬೇರೆ ತಿನ್ನೋಣ ಅಂದಾಗ ಫುಡ್ ವಿಷಯಕ್ಕೆ ನಮ್ ಹೀರೋಯಿನ್ ಕೇಳಿ ತಾಳಕ್ ಆಗ್ತಾ ಇಲ್ಲ, ಟೆನ್ಷನ್ ಆಗ್ಬಿಟ್ಲು. ನಿನ್ಗೆ ಎಷ್ಟು ಸತಿ ಹೇಳಿ ನನ್ನ ರೊಟೀನ ನಾನು ಚೇಂಜ್ ಮಾಡೋದಿಲ್ಲ, ಚಿಕ್ಕ ವಯಸ್ಸಿಂದ ಇವಾಗವರೆಗೂ ನಾನು ಇದನ್ನೇ ತಿನ್ನೋದು, ಯಾಕಂದ್ರೆ ನಮ್ಮ ಅಜ್ಜಿ ಹೇಳಿದ್ದಾರೆ ಇದನ್ನೇ ತಿನ್ಬೇಕು ಅಂತ, ನಾನ್ ಚೇಂಜ್ ಮಾಡ್ಕೊಳ್ಳಲ್ಲ ಅಂತ ಹೇಳಿ ತುಂಬಾ ಆಕ್ರೋಶವಾಗಿ ಜೋರಾಗಿ ಕೂಗಾಡ್ತಾಳೆ. ಸರಿ ಏನಿಲ್ಲ ಫ್ರೆಂಡ್ಸ್, ನೀವು ನಿಮ್ ಪಾಡಿಗೆ ಊಟ ಮಾಡಿ ಅಂತ ಹೇಳಿ ರೆಸ್ಟೋರೆಂಟ್ ಅವ್ರಿಗೆಲ್ಲ ಸಮಾಧಾನ ಮಾಡ್ತಾರೆ. ಆಮೇಲೆ ಹೆಂಗೋ ಸಮಾಧಾನ ಮಾಡಿಸ್ಕೊಂಡು ಸರಿ ಆಯ್ತು ತಿನ್ನೋಣ, ಇದನ್ನೇ ಕರ್ಮ, ಇನ್ನೇನ್ ಮಾಡೋದು ಅಂತವಳು. ಏನು ನಿನ್ ಬಗ್ಗೆ ಇವತ್ತೇನೋ ಶೆಡ್ಯೂಲ್ ಸ್ವಲ್ಪ ಚೇಂಜ್ ಆಗಿರೋ ತರ ಕೇಳ್ಪಟ್ಟೆ, ಹೊಸದಾಗಿ ಫುಡ್ ಅಂಗಡಿಗೆಲ್ಲ ಏನೋ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಂತೆ, ಏನ್ ಕತೆ ಅಂದಾಗ ಇವಾಗ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಇವಳು ಅವ್ರ ಹತ್ರ ಹೋಗಿ ವುಡ್ ಕಾರ್ವಿಂಗ್ ಬಗ್ಗೆ ಎಲ್ಲ ಕೇಳಿರ್ತಾಳೆ. ಏನಕ್ಕೋಸ್ಕರ ಅಂತ ಅವರೇ ಕೇಳಿದ್ರೆ
ಇದ್ರೆ ಒಂದು ಶವಪೆಟ್ಟಿಗೆ ಮಾಡ್ಬೇಕು ಅಂತ. ಶವಪೆಟ್ಟಿಗೆನ ಯಾರಿಗೋಸ್ಕರ ಅಂದಾಗ ನಮ್ಮ ಅಜ್ಜಿಗೋಸ್ಕರ ಅಂದಾಗ, ಅಯ್ಯೋ ಪಾಪ ನಿಮ್ಮ ಅಜ್ಜಿ ಸತ್ತೋದ್ರ ಅಂದಾಗ, ಚಾಚಾ ಅವ್ರು ಇನ್ನೂ ಸತ್ತಿಲ್ಲ, ಅವ್ರು ಸತ್ರೆ ಅದ್ರಲ್ಲೇ ಹಾಕ್ಬೇಕು ಅಂತ ನಾನು ಪ್ಲಾನ್ ಮಾಡಿದೀನಿ, ಅದು ನನ್ನ ಕೈಯಾರೆ ನಾನೇ ಮಾಡ್ಬೇಕು ಅಂದಾಗ, ಓ ಅದಕ್ಕ ಅದು ಮಾತ್ರ ಅಲ್ಲ ಇನ್ನೊಂದು ಶವಪೆಟ್ಟಿಗೆನೂ ಮಾಡ್ಬೇಕು ಅಂತಾಳೆ. ಏನು ಇನ್ನೊಂದು ಶವಪೆಟ್ಟಿಗೆನ? ಅದ್ಯಾರ್ಗೆ ಅಂದ್ರೆ ಅದು ನನಗೆ ಇವಾಗವರೆಗೂ ನಮ್ಮ ಅಜ್ಜಿ ಬದುಕಿದಾರೆ ಅಂತಾನೆ ನಾನು ಅವ್ರ ಜೊತೆ ಇರೋದು, ಅವ್ರು ಸತ್ತ ಮೇಲೆ ನನಗೆ ಭೂಮಿ ಮೇಲೆ ಏನ್ ಕೆಲಸ, ನಾನು ಸತ್ತೋಗ್ಬಿಡ್ತೀನಿ, ಅದಕ್ಕೆ ಇನ್ನೊಂದು ಶವಪೆಟ್ಟಿಗೆ ನನಗೆ ಅಂತ ಕೇಳ್ತಾಳೆ. ಇವಳು ಮಾತಲ್ಲೇ ಆ ಶಾಪ್ ಓನರ್ಗೆ ಟೆನ್ಷನ್ ಆಗುತ್ತೆ, ಒಂದ್ ಕಡೆ ಭಯ ಬೇರೆ ಆಗುತ್ತೆ, ಇವಳು ಮೆಂಟಲ್ ಸೈಕೋ ತರ ಹಿಂಗ್ ಮಾತಾಡ್ತಿದ್ದಾಳೆ ಅಂತ. ಇವಾಗ ಈ ಫ್ಲಾಶ್ ಬ್ಯಾಕ್ ಸ್ಟೋರಿನ ಅವ್ರ ಫ್ರೆಂಡ್ ಹತ್ರ ಹೇಳಿದ ತಕ್ಷಣ ಅವಳಿಗೆ ತುಂಬಾ ಫೀಲ್ ಆಗೋಯ್ತು. ಅಜ್ಜಿ ಸತ್ ಮೇಲೆ ನಾನು ಸತ್ತೋಗ್ತೀನಿ ಅಂದಾಗ ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದೀಯಾ, ನನಗೆ ಅಂತಿರೋ ಒಂದೇ ಒಂದು ಬೆಸ್ಟ್ ಫ್ರೆಂಡ್ ನೀನ್ ಕಡೆ, ಸತ್ತೋಗ್ತೀನಿ ಅಂತೆಲ್ಲ ಮಾತಾಡ್ತಾ ಇದೀಯ ಅಂದಾಗ, ಹೌದು ಮತ್ತೆ ಅಜ್ಜಿ ಇರೋವರೆಗೂನೆ ನಾನು ಅವ್ರ ರೂಲ್ಸ್ ನ ಫಾಲೋ ಮಾಡ್ಬೇಕು, ಆಮೇಲೆ ಅಜ್ಜಿ ಸತ್ತೋದ್ಮೇಲೆ ನಾನು ರೂಲ್ಸ್ ಫಾಲೋ ಮಾಡಕ್ ಆಗದೆ ನಾನ್ ಪಡಗ್ ನಾನು ಯಾರನ್ನಾದ್ರೂ ಸಾಯಿಸ್ಬಿಟ್ರೆ ಅದರಿಂದಾನೆ ನಾನು ಅಜ್ಜಿ ಸತ್ತೋದಾಗ ನಾನು ಸತ್ತೋಗ್ತೀನಿ, ನಾನು ಈ ಭೂಮಿ ಮೇಲೆ ಇರಲ್ಲ ಅಂತ ಹೇಳ್ತಾಳೆ. ಇದರಿಂದ ನಮ್ಮ ಹೀರೋಯಿನ್ ಅವ್ರ ಫ್ರೆಂಡ್ಗೆ ಒಂಥರ ತುಂಬಾ ಬೇಜಾರಾಗುತ್ತೆ, ಯಾಕೆ ಆತರ ಎಲ್ಲ ಮಾತಾಡ್ತಾ ಇದೀಯಾ ಅಂತ, ಇರು ಕುಡಿಯಕ್ ನೀರ್ ತಗೊಂಡ್ ಬರ್ತೀನಿ ಅಂತ ಆ ಫಿಲ್ಟರ್ ಹತ್ರ ಹೋಗಿ ನಿಂತ್ಕೊಂಡು ತುಂಬಾ ಫೀಲ್ ಮಾಡಿ ಅಳ್ತಾ ಇರ್ತಾಳೆ. ಇವಳಿಗೆ ಒಂದು ಎಮೋಷನ್ ಬರ್ತಾ ಇಲ್ಲ, ಇವಳಿಗೆ ಹೆಂಗ್ ಹೇಳಿ ಅರ್ಥ ಮಾಡ್ಸೋದು ನನ್ಗೂ ಗೊತ್ತಾಗ್ತಾ ಇಲ್ವೇ, ಮಾತೆತ್ತಿದ್ರೆ ಸತ್ತೋಗ್ತೀನಿ ಅಂತಿದ್ದಾಳೆ, ಏನ್ ಮಾಡೋದು ಅಂತ. ಆ ಟೈಮಲ್ಲಿ ಫಿಲ್ಟರ್ ನೀರ್ ಬೇರೆ ಬರ್ತಾ ಇಲ್ಲ, ಇವಳು ಆ ಫಿಲ್ಟರ್ ನ ತಟ್ಟು ಅಂತ ತಡ್ತಾ ಇದ್ರೆ ಆ ಫಿಲ್ಟರ್ ಒಳಗಡೆ ನಮ್ ಹೀರೋ ಹೊರಗಡೆ ಬರ್ತಾನೆ, ಆದ್ರೆ ಯಾರ ಕಣ್ಗೂ ಕಾಣಿಸಿಲ್ಲ, ನಮ್ ಹೀರೋಯಿನ್ ಕಣ್ಣಿಗೆ ಮಾತ್ರನೇ ಕಾಣಿಸ್ತಾ ಇರೋದು. ಇವನೇನಕ್ಕೆ ಇಷ್ಟೊತ್ತ ಫಿಲ್ಟರ್ ಬಚ್ಚಿಟ್ಕೊಂಡಿದ್ದ, ಹಂಗಾದ್ರೆ ಇಷ್ಟೊತ್ತು ನಾನು ಮಾತಾಡಿದ್ದಲ್ಲ ಅವ್ನು ಕೇಳಿಸ್ಕೊಂಡಿದ್ದಾನ ಹಂಗಂತ ಅವನೇ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಡೈರೆಕ್ಟ್ ಆಗಿ ಓಪನ್ ಆಗಿ ಬೈಯಕ್ಕೂ ಆಗ್ತಾ ಇಲ್ಲ, ಯಾಕಂದ್ರೆ ಇವಾಗ ಅವನು ಇವಳ ಕಣ್ಣಿಗೆ ಕಾಣಿಸ್ತಿದ್ದಾನ ಅಥವಾ ಬೇರೆ ಕಣ್ಣಿಗೆ ಕಾಣಿಸ್ತಿದಾರ ಅಂತ ಗೊತ್ತಿಲ್ವಲ್ಲ, ಅವ್ನ್ ಬೇರೆ ತಲೆಲ್ಲ ಸರಿ ಮಾಡ್ಕೊಂತಾ ಇರ್ತಾನೆ. ನೆಕ್ಸ್ಟ್ ಮಿನಿಟ್ ತಡದಡ ಅಂತ ನಮ್ ಹೀರೋನ ಹೇಳ್ಕೊಂಡು ಒಂದು ಶಾಪ್ ಗೆ ಹೋಗ್ತಾಳೆ. ಅಲ್ಲಿ ಒಂದು ಫ್ಲವರ್ ಹೇರ್ ಪಿನ್ ನ ತಗೊಂತ ಒಂದು ಹೇರ್ ಕ್ಲಿಪ್ ನ ತಗೊಂತಾಳೆ. ದುಡ್ಡು ಕೊಟ್ಟವಳು ಚೇಂಜ್ ಕೂಡ ತಗೊಂಡಿಲ್ಲ. ಆ ಆಂಟಿ ಅಮ್ಮ ಚೇಂಜ್ ತಗೋ ಅಂತ ಇದ್ರೆ ಅದ್ ನನ್ ಕೈಲಿ ಕೊಟ್ಬಿಡಿ ಆಂಟಿ ಅಂತ ನಮ್ ಹೀರೋ ನಿಧಾನಕ್ಕೆ ಆ ದುಡ್ಡನ್ನ ತಗೊಂಡು ಹೀರೋನ್ ಜೊತೆನೆ ಹೋಗ್ತಾನೆ. ತಗೋ ಈ ಪಿನ್ ನ ನಿನ್ ತಲೆಗೆ ಹಾಕೋ, ನೀನ್ ಯಾವಾಗೆಲ್ಲ ನನ್ ಕಣ್ಣಿಗೆ ಮಾತ್ರ ಕಾಣಿಸ್ತೀಯೋ ಅವಾಗ ಈ ತಲೆಯಲ್ಲಿ ನೀನ್ ಪಿನ್ ಇರ್ಬೇಕು, ಅವಾಗೆ ನನ್ಗ ಅರ್ಥ ಆಗೋದು ನೀನ್ ಯಾರ ಕಣ್ಗೂ ಕಾಣಿಸ್ತಾ ಇಲ್ಲ ಅಂತ. ನನ್ ಪಡಗ್ ನಾನ್ ಲೂಸ್ ತರ ಮಾತಾಡ್ಕೊಂಡಿದ್ರೆ ನೋಡೋರೆಲ್ಲ ನಾನು ಏನಾದ್ರು ಅನ್ಕೊಂತಾರೆ ಅಂದಾಗ ಇವ್ನ್ ಕೇಳ್ತಾನೆ, ಇದನ್ನಾದ್ರೂ ಅಟ್ಲೀಸ್ಟ್ ಫಸ್ಟ್ ಆಸೆ ಆತರ ಕೇಳು, ನಿನ್ ಪಡಗ್ ನೀನ್ ನನ್ ಮೇಲೆ ಆರ್ಡರ್ ಮಾಡ್ತಾನೆ ಇರ್ತೀಯ, ನನ್ ಪಡಗ್ ನಾನು ನಿನ್ ಮಾತೆಲ್ಲ ಕೇಳ್ಬೇಕಾ, ಅದೆಲ್ಲ ನನ್ ಕೈಯಲ್ಲಿ ಆಗೋದಿಲ್ಲ ಅಂದಾಗ ಇವಳಂತಾಳೆ, ನೀನ್ ತಾನೆ ಅಂದಿದ್ದು ನನ್ನ ಸೇಡ್ ತಿರ್ಸ್ಕೊಳಕ್ ಬಂದಿದ್ಯಾ ಅಂತ, ಹಂಗಿರ್ಬೇಕಾದ್ರೆ ನಿನ್ನ ಹತ್ರ ನನ್ನ ಆಸೆಗಳನ್ನ ನಾನೇನ ಕೇಳ್ಬೇಕು ಅಂದಾಗ ಕೇಳಲೇಬೇಕು, ಯಾಕಂದ್ರೆ ಒಂದ್ಸ ದೀಪದಿಂದ ನಾನು ಹೊರಗಡೆ ಬಂದ್ರೆ ಯಾರ್ ನನ್ನ ಹೊರಗಡೆ ತೆಗಿತಾರೋ ಅವರ 3 ಆಸೆನ ನಾನು ನೆರವೇರಿಸಲೇಬೇಕು, ಅದನ್ನ ಬಿಟ್ಬಿಟ್ಟು ನನ್ನ ಈ ತರ ಸಾಯಿಸ್ತಾ ಇದೆಯಾ ದಿನದಿನಕ್ಕೂ ನೀನು ಅಂದಾಗ, ನೀನೇ ತಾನೆ ಹೇಳಿದ್ದು 983 ವರ್ಷದಿಂದ ಅಂದ್ರೆ ನನ್ನಿಂದಾನೇ ನೀನ್ ಅದ್ರಲ್ಲಿ ಸಿಕ್ಕಾಕೊಂಡಿದ್ದೆ ಅಂತ, ಅದರಿಂದಾನೆ ಅಂತ ಇವಳಂದಾಗ ಅದೇ ನನ್ಗೆ ಟೆನ್ಷನ್ ಆಗ್ತಾ ಇರೋದು. ಆ ಟೈಮಲ್ಲಿ ಆ ಜನ್ಮದಲ್ಲಿ ಈ ಮಣ್ಣಿಂದಾನೆ ನಿನ್ನಿಂದಾನೆ ನಾನು ಅಷ್ಟು ವರ್ಷ ಆ ದೀಪದಲ್ಲಿ ಸಿಕ್ಕಾಕೊಳ್ಳೋ ತರ ಆಯ್ತು, ಇವಾಗ ಮತ್ತೆ ಏನ್ ಪ್ಲಾನ್ ಮಾಡಿದ್ಯಾ ಅನ್ನೋ ತರ ಕೇಳಿದಾಗ ಅವಳಂತಾಳೆ, ನಿನ್ ಪಾಡಗ್ ನೀನ್ ಆಸೆ ಕೇಳು ಅಂತ ಇದ್ರೆ ನಾನ್ ಹೆಂಗ್ ಆಸೆ ಕೇಳೋದು, ಅಷ್ಟೇ ಅಲ್ದೆ ಜನಗಳೆಲ್ಲ ಇದೇ ತರನೇ ಹಿಂಗೆ ಇರ್ತಾರೆ, ಸುಳ್ಳೆ ಹೇಳ್ತಾರೆ, ಅವ್ರ ಹಂಗೆ ಮಾಡ್ತಾರೆ ಅಂತ ನೀವ್ ಅದೇ ಹೇಳ್ತಾ ಇದ್ರೆ ನಾನ್ ಹೆಂಗ್ ನಂಬಕ್ಕಾಗತ್ತೆ, ಎಲ್ಲರೂ ಒಂದೇ ತರ ಇರೋದಿಲ್ವಲ್ಲ ಅಂತ ಇವಳು ವಾದಿಸ್ತಾಳೆ. ನೀನ್ ಹೇಳೋದ್ ನಿಜ ಅಂತ ನಾನ್ ಹೆಂಗ್ ನಂಬೇಕು ಅಂತ ಹೀರೋ ಕೇಳಿದಾಗ ಇವಳಂತಾಳೆ, ಸರಿ ಆಯ್ತು ನಾನು ನನ್ ಫಸ್ಟ್ ವಿಶ್ ನ ಕೇಳ್ತೀನಿ, ಈ ದಾರಿಯಲ್ಲಿ ಫಸ್ಟ್ 5 ಮೆಂಬರ್ಸ್ ಯಾರು ಬರ್ತಾರೋ ಅವ್ರ ವಿಶ್ ನ ಅವರ 3 ವಿಶ್ ನ ನೀನ್ ನೆರವೇರ್ಸು, ಅದನ್ನ ಅವ್ರಿಗೋಸ್ಕರ ಮಾತ್ರ ಅಲ್ದೆ ಬೇರೆಯವ್ರಿಗೋಸ್ಕರ ಅವ್ರು ಯಾವಾಗ ಕೇಳ್ಕೊಂತಾರೋ ಅವಾಗ ನೀನ್ ಸೋತೆ ಅಂತ ಒಪ್ಕೋ, ಇಲ್ಲ ಆ 3 ವಿಶ್ ನೀನೇನ್ ಅವ್ರಿಗೆ ಕೊಡ್ತೀಯೋ ಅದನ್ನ ಅವ್ರೇ ನೆರವೇರ್ಸ್ಕೊಳ್ತಾರೆ ಅಂತಂದ್ರೆ, ಅಂದ್ರೆ ಅವ್ರ ಆಸೆಗೋಸ್ಕರನೇ ಅವ್ರ ಅದನ್ನ ಯೂಸ್ ಮಾಡ್ಕೊಳ್ತಾರೆ ಅಂತಂದ್ರೆ ನಾನ್ ನಿನ್ಗೆ ತಲೆ ಬಾಗಿಸ್ತೀನಿ ಅಂತಂದಾಗ, ಸುಮ್ನೆ ಈಗ ಜೇಡಿ ಮಣ್ಣಿಗೋಸ್ಕರ ನಿನ್ನ ಮಾತನ್ನ ನೀನ್ ಬಿಟ್ಕೊಡ್ಬೇಡ, ಬೇರೆಯವ್ರಿಗೋಸ್ಕರ ನಿನ್ನ ಆಸೆಗಳನ್ನ ನೀನು ಅಂದ್ರೆ ನಿನ್ನ ಫಸ್ಟ್ ವಿಶ್ ನ ನೀನ್ ಕೇಳ್ತಾ ಇದೀಯ ಅಂದಾಗ ಇವಳು ಹೌದು ಅಂತ ಹೇಳ್ಬಿಟ್ಲು. ಪರವಾಗಿಲ್ಲ ಅಂತ ಹೇಳಿ ಇಬ್ರು ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಇವಳು ಕೇಳ್ತಾಳೆ, ದೇವ್ರ ಏನಕ್ಕೆ ನಿನ್ಗೆ ಆತರ ಒಂದು ಪನಿಷ್ಮೆಂಟ್ ನ ಕೊಟ್ರು ಅಂದಾಗ ಇವನು ಹೇಳ್ತಾನೆ, ಮತ್ತೆ ದೇವ್ರು ಈ ತರ ಕೇವಲವಾಗಿರೋ ಮನುಷ್ಯರ ಜನ್ಮನ ಹುಟ್ಸಿದ್ದಾರೆ, ಅವ್ರಿಗೆ ನಾನ್ ತಲೆ ಬಾಗ್ಸ್ಬೇಕಂತೆ. ಚಾಚಾ ನನ್ ಜನ್ಮದಲ್ಲಿ ಅದೆಲ್ಲ ನಾನ್ ಮಾಡೋದಿಲ್ಲ ಅಂದಾಗ, ಯಾಕೆ ಇವಾಗವರೆಗೂ ನೀನೇನ್ ತಲೆ ಬಾಗ್ಸಿಲ್ವಾ ಅಂದಾಗ, ನೋನು ಇವಾಗ ಕೂಡ ನೋಡು ನೀ ನನ್ಗೆ ಯಜಮಾನಿನೇ, ಆದ್ರೆ ಯಾವಾಗಾದ್ರೂ ನಾನು ನಿನ್ಗೆ ತಲೆ ಬಗ್ಸಿದೀನ ಅಂತ ಕೇಳಿದಾಗ, ಓ ಹೌದಾ, ಕೆಳಗಡೆ 1000 ರೂಪಾಯಿ ನೋಟ್ ಬಿದ್ದಿದೆ ಅಂದಿದ ತಕ್ಷಣ ಅವನಿಗೆ ಬಗ್ಬಿಟ್ಟು ಎಲ್ಲಿ ಅಂತಾನೆ. ನೋಡ್ದಾ ಇವಾಗ ನೀನ್ ತಲೆ ಬಗ್ಗುತ್ತೆ ತಾನೆ, ಇದೆಲ್ಲ ಬೊಂಗಾಟ ನಾನ್ ಒಪ್ಕೊಳ್ಳೋದಿಲ್ಲ, ಈ ತರ ಎಲ್ಲ ಟ್ರಿಕಿಯಾಗಿ ನೀನ್ ಆಡಿಸ್ಬಾರ್ದು ಅಂತ ಹೇಳ್ತಾನೆ. ಈ ತರ ಇವ್ರು ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಆ ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡ್ತಾಳಲ್ವಾ ಆ ಲೇಡಿ ಬರ್ತಾ ಇರ್ತಾಳೆ. ಅಂದ್ರೆ ಈಗ ಈ ದಾರಿಯಲ್ಲಿ ಬರ್ತಾ ಇರೋ ಫಸ್ಟ್ ಲೇಡಿ, ಈ ಲೇಡಿಯ 3 ವಿಶ್ ನ ನಮ್ ಹೀರೋ ನೆರವೇರಿಸಬೇಕು. ಆ ಲೇಡಿ ತುಂಬಾ ಡಲ್ ಆಗೇ ಇರ್ತಾಳಲ್ಲ, ಯಾವಾಗೂನು ಬಂದವಳು ನಮ್ ಹೀರೋಯಿನ್ ಹತ್ರ ಹೇಳ್ತಾಳೆ, ನನ್ ಕಾರ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಕಣೋ, ನಾನು ನಾಳೆ ಆ ಕಾರ್ ತಂದು ಗ್ಯಾರೇಜ್ ಅಲ್ಲಿ ಬಿಡ್ತೀನಿ, ಸ್ವಲ್ಪ ರೆಡಿ ಮಾಡ್ಕೊಡು ಅಂದಾಗ ಇವಳು ಕೂಡ ಸರಿ ಆಯ್ತು ಅಂತ ಹೇಳ್ತಾಳೆ. ಅವಳ ಪಾಡ್ಗಳಂಗೆ ಡಲ್ ಆಗಿ ಅಲ್ಲಿಂದ ಹೊರಟೋದ್ಲು. ಇವಾಗ ಸೆಕೆಂಡ್ ದಾಗ ದಾರಿನಲ್ಲಿ ಒಂದು ಬ್ಯಾಂಕ್ ಎಂಪ್ಲಾಯ್ ಹುಡುಗಿ ನಡ್ಕೊಂಡ್ ಬರ್ತಾ ಇದ್ದಾಳೆ. ಇವಳು ಇದೇ ಊರಲ್ಲೇ ಯಾವ್ದೋ ಒಂದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇರೋದು. ಅಷ್ಟೇ ಅಲ್ಲ, ಚಿಕ್ಕ ವಯಸ್ಸಲ್ಲಿ ನಮ್ ಹೀರೋಯಿನ್ ಜೊತೆ ಓದಿರೋ ಹುಡುಗಿ. ಇವಳಿಗೆ ನಮ್ ಹೀರೋಯಿನ್ ನೋಡಿದ್ರೇನೆ ಜಲಸ್ ಆಗಿ ಫೀಲ್ ಆಗ್ತಾಳೆ. ಯಾಕಂದ್ರೆ ನಮ್ ಹೀರೋಯಿನ್ ಯಾವಾಗ ಕೆಲ್ಸಕ್ಕೆ ಹೋಗಲ್ಲ ಏನಿಲ್ಲ, ಆದ್ರೆ ಯಾವಾಗ ಕಾಸ್ಟ್ಲಿ ಬಟ್ಟೆಗಳು, ಕಾಸ್ಟ್ಲಿ ಹ್ಯಾಂಡ್ ಬ್ಯಾಗ್ಸ್ ಅಂತ ಹಾಕೊಂಡ್ ಸುತ್ತಾಳೆ. ಆ ಸಣ್ಣ ಗ್ಯಾರೇಜ್ ಅಲ್ಲಿ ಅಷ್ಟೆಲ್ಲ ಸಂಪಾದನೆ ಮಾಡಕ್ ಆಗುತ್ತಾ ಇವಳು ಕೈಯಲ್ಲಿ ಅಂತ. ಇವಳು ಮಾತ್ರ ಇಷ್ಟು ಲಕ್ಸುರಿಯಸ್ ಆಗಿದಲ್ವಾ ಅಂತ ಹೇಳಿ ಅವಳಿಗೆ ಒಂಥರ ಜಲಸ್ ಆಗಿ ಫೀಲ್ ಆಗ್ತಾ ಇರುತ್ತೆ. ಹೆಂಗಿದ್ರು ಈಗ ದಾರಿಯಲ್ಲಿ ಬಂದಿರೋದು ಇವಳೆ ತಾನೇ ಸೆಕೆಂಡು. ಸೊ ಇವಳ 3 ವಿಶ್ ನ ಕೂಡ ನಮ್
ನಮ್ ಹೀರೋ ನೆರವೇರಿಸಬೇಕು. ಆಗ ನಮ್ ಹೀರೋ ಹೇಳ್ತಾನೆ, ಹೌದೌದು ನೀನ್ ಇದಕ್ಕೂ ಮುಂಚೆ ಇನ್ನೊಂದು ಆಫರ್ ಕೂಡ ನನಗೆ ಕೊಟ್ಟೆ ಅಲ್ವಾ, ಅದ್ರಲ್ಲಿ 3 ಜನ ಅಟ್ಲೀಸ್ಟ್ 3 ಜನ ಆದ್ರೂ ಬೇರೆಯವ್ರಿಗೋಸ್ಕರ ಬೇಡ್ಕೊಂಡ್ರೆ ಅಂದ್ರೆ ನನ್ಗೆ ತಲೆ ಬಾಗಿಸ್ತೀಯ ಅಂತ ಹೇಳಿದೆ ಅಲ್ವಾ. ನೋಡು ಸೆಕೆಂಡ್ ನಾನು ಸೆಲೆಕ್ಟ್ ಮಾಡಿರೋದು ಇವಳನ್ನೇ ಅಂದಾಗ ಅವ್ಳು ಕೂಡ ಸೈಲೆಂಟ್ ಆಗಿರ್ತಾಳೆ ನಮ್ ಹೀರೋಯಿನ್. ಸರಿ 3ನೇದಾಗ ಯಾರಪ್ಪ ಬರ್ತಾರೆ ಅಂತ ನೋಡಿದ್ರೆ ಒಂದು ನಾಯಿ. ಓಹೋ, ಈ ನಾಯಿಗೆ ನಾನು ಆಸೆ ನೆರವೇರಿಸಬೇಕಂದಾಗ ಹೀರೋಯಿನ್ ಒಪ್ಪಲ್ಲ. ಚಾಚಾ ನಾನ್ ಇದೆಲ್ಲ ಒಪ್ಪೋದಿಲ್ಲ, ಮನುಷ್ಯರನ್ನ ತಾನೇ ನಾನ್ ಅಂದಿದ್ದು ಅಂದಾಗ, ನೀನ್ ಹೇಳಿದ್ದೇನು ಭೂಮಿ ಮೇಲೆ ಬದುಕಿರೋರು ಅಂತ, ನಾಯಿ ಕೂಡ ಬದುಕಿರೋ ಒಂದು ಜೀವನೇ ತಾನೆ, ಅದರಿಂದ ನಾನು ಅದ್ರ 3 ವಿಶ್ ಕೂಡ ನಾನು ನೆರವೇರಿಸಬೇಕು ಅಂತ ಅವನು ಒಪ್ಕೊಂತಾನೆ. ಅಂದ್ರೆ ಈ ನಾಯಿಯ 3 ವಿಶ್ ನ ನೆಕ್ಸ್ಟ್ ನಮ್ ಹೀರೋ ನೆರವೇರಿಸಬೇಕು. ಇದು 3ನೇದು. ಮತ್ತೆ 4ನೇದಾಗಿ ಹಂಗೆ ನಡ್ಕೊಂಡು ಹೋಗ್ತಾ ಇದ್ರೆ ಆ ಟ್ರಕ್ ಡ್ರೈವರ್ ಒಬ್ಬ ಬಂದಿದ್ದಲ್ವಾ ಕಿಮ್ ಅಂತ, ಅವ್ನ್ ಬರ್ತಾನೆ. ಇವಾಗ ನಮ್ ಹೀರೋ ಯಾರ್ ಕಣ್ಗೂ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ನಮ್ ಹೀರೋಯಿನ್ ಕೊಟ್ಟಿರೋ ಪಿನ್ನ ತಲೆಗೆ ಹಾಕೊಂಡಿದ್ದಾನೆ. ನಮ್ ಹೀರೋಯಿನ್ ಕಣ್ಣಿಗೆ ಮಾತ್ರನೇ ಕಾಣಿಸೋದು, ಆ ಟ್ರಕ್ ಡ್ರೈವರ್ಗೆ ಕೂಡ ಕಾಣಿಸಿಲ್ವಲ್ಲ. ಏನಮ್ಮ ಕತ್ತಲ್ ಒಬ್ಳೆ ನಡ್ಕೊಂಡು ಹೋಗ್ತಾ ಇದ್ಯಾ, ಬಾ ಕಾರತ್ ಬಾ, ನಾನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಇವನೊಂಥರ ಟೈಪ್ ಆಗಿರೋನು, ಇವನ ನೋಟ ನಡವಳಿಕೆನೆ ಸರಿ ಇಲ್ಲ. ಇವಳು ಏನು ಬೇಕಾಗಿಲ್ಲ, ಮುಚ್ಕೊಂಡು ನಿನ್ ಕೆಲಸ ನೋಡ್ಕೊಂಡು ಹೋಗು ಅಂತ ಹೇಳಿ ಮುಖ ಕೊಡಿಯೋ ತರ ಹೇಳ್ಬಿಡ್ತಾಳೆ. ಆಯ್ತು ನಿನ್ನಿಷ್ಟ ಅಂತ ಹೇಳಿ ಅವನು ಅಲ್ಲಿಂದ ಹೊರಟೋದ. ಅವಾಗ ನಮ್ ಹೀರೋಯಿನ್ ಹೇಳ್ತಾಳೆ, ನನ್ಗೆ ಇವನ್ ಮೇಲೆ ಒಂದು ಡೌಟ್ ಇದೆ, ನಾನು ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂತ. ಯಾಕಂದ್ರೆ ಇದಕ್ಕೂ ಮುಂಚೆ ಪಾರ್ಟ್ ಅಲ್ಲಿ ನೋಡಿರ್ತೀವಿ, ಇವನ್ ಆ ಟ್ರಕ್ ನ ನಮ್ ಹೀರೋಯಿನ್ ಅವ್ರ ಅಂಗಡಿಗೆ ಅಂದ್ರೆ ಗ್ಯಾರೇಜ್ ಗೆ ಬಿಡ್ಬೇಕಾದ್ರೆ ಹಿಂದ್ಗಡೆ ಹೆಡ್ಲೈಟ್ ಎಲ್ಲ ಹೊಡೆದೋಗಿತ್ತಲ್ಲ, ಆ ವಿಷಯಕ್ಕೇನೋ ಇವಳು ಡೌಟ್ ಪಡ್ತಿದ್ದಾಳೆ. ಏನಾದ್ರೂ ಪರವಾಗಿಲ್ಲ ಇವನ್ನ 4ನೇ ಮೆಂಬರ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಅದೇ ದಾರಿಯಲ್ಲ ಯೂಟ್ಯೂಬರ್ ಅಂತ ಹೇಳಿದ್ವಲ್ಲ, ಅವ್ನ್ ಬರ್ತಾ ಇರ್ತಾನೆ. ಅವ್ನ್ ಪಾಡ್ಕೊಂಡ್ ಲೋಡ ಅಂತ ಮಾತಾಡ್ಕೊಂಡ್ ಬರ್ತಾ ಇರ್ತಾನೆ. ಇವ್ರನ್ನ ನೋಡಿದ ತಕ್ಷಣ ಶಾಕ್ ಆಗ್ಬಿಟ್ಟ, ಅಯ್ಯಯ್ಯೋ ಅಂತ. ಇದ್ರೂ ಇವಾಗ ಇವನೇ ತಾನೆ 5th ಮೆಂಬರ್, ಇವನ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ರು. ಇವಾಗ ನಮ್ ಹೀರೋ ಈ 5 ಜನರ 3 ವಿಶ್ ನ ನೆರವೇರಿಸಬೇಕು. ಅದೇ ನಮ್ ಹೀರೋಯಿಂದು ಫಸ್ಟ್ ವಿಶ್. ಇವ್ರ ಮಧ್ಯೆ ಇರೋ ಡೀಲಿಂಗು ಅದೇ. ಅಲ್ಲಿರೋರು ಅವ್ರವ್ರ ಆಸೆಗಳನ್ನ ಕೇಳುವಾಗ ಅವ್ರ ಸ್ವಾರ್ಥಕ್ಕೋಸ್ಕರ ಅದನ್ನ ಯೂಸ್ ಮಾಡ್ಕೊಂಡ್ರೆ ನಮ್ ಹೀರೋಯಿನ್ ಸೋತಂಗೆ. ಇಲ್ಲ ಬೇರೆಯವ್ರಿಗೋಸ್ಕರ ಅಟ್ಲೀಸ್ಟ್ ಅವ್ರು ಕೊಟ್ಟಿರೋ 3 ವಿಶ್ ಅಲ್ಲಿ 1 ವಿಶ್ ಆದ್ರೂ ಬೇರೆಯವ್ರಿಗೋಸ್ಕರ ಅವ್ರು ಯೂಸ್ ಮಾಡ್ಕೊಂಡ್ರೆ ನಮ್ ಹೀರೋ ಗೆದ್ದಂಗೆ. ಈ ತರ ಒಂದು ಡೀಲಿಂಗ್ ನ ಇಬ್ರು ಮಾಡ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ನಮ್ ಹೀರೋ ಒಬ್ಬೊಬ್ರ ಹತ್ರನೂ ಹೋಗಿ ಅವ್ರವ್ರ ವಿಶ್ ನ ಕೇಳ್ಬೇಕು. ಆತರ ಯಾರ್ಯಾರು ಏನೇನ್ ವಿಶ್ ನ ಕೇಳ್ತಾರೆ, ನಮ್ ಹೀರೋಯಿನ್ ಗೆಲ್ತಾನ ಅಥವಾ ನಮ್ ಹೀರೋಯಿನ್ ಗೆಲ್ತಾಳ, ಅದೆಲ್ಲ ನೋಡ್ಬೇಕಂದ್ರೆ ನಾವು ನೆಕ್ಸ್ಟ್ ಪಾರ್ಟ್ ವರ್ಗೂ ವೇಟ್ ಮಾಡಬೇಕು. ಸೊ ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.